ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ. ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಕಾರ್ಯಕ್ರಮ ಇತ್ತು ಭಾನುವಾರ. ಆದರೆ ಇವತ್ತು ಕರೆಗಳನ್ನು ತಗೊಳ್ದೇ ಸ್ವೀಕರಿಸ್ದೇ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಮೀಸಲಾಗಿಡ್ತಾ ಇದ್ದೀನಿ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ನಾವು ಮನೆ ಕಟ್ತಾ ಇದ್ದೀವಿ, ಅರ್ಧಂಬರ್ಧ ನಿಂತೋಯ್ತು ಅಂತಾರೆ ಕೆಲವರು. ಸಿನಿಮಾ ಥಿಯೇಟ್ರ್ ಕಟ್ತಾ ಇದ್ದೀವಿ, ಅರ್ಧಂಬರ್ಧ ಕೆಲಸ ನಿಂತೋಯ್ತು. ದೇವಸ್ಥಾನ ಕಟ್ಟಬೇಕು, ಬಾರು ರೆಸ್ಟೋರೆಂಟ್ ಕಟ್ಟಬೇಕು, ಕಮರ್ಷಿಯಲ್ ಬಿಲ್ಡಿಂಗ್ನ ಕಟ್ಟಬೇಕು, ಅಪಾರ್ಟ್ಮೆಂಟ್ ಕಟ್ಟಬೇಕು, ಫಾರ್ಮ್ ಹೌಸು, ಹೀಗೆ ಏನೋ ಒಂದನ್ನು ಕಟ್ಟಬೇಕು ಅಂತ ಹೋಗ್ತಾ ಇದ್ದೀವಿ. ಅಡೆತಡೆಗಳಾಗ್ತಾ ಇದೆ ಅಂತ ಸುಮಾರು ಜನ ಪತ್ರಗಳು ಹೇಳ್ತಾರೆ, ಮತ್ತು ನಾನು ಭೇಟಿ ಮಾಡಿ ಹೇಳ್ತಾರೆ, ನಮ್ಮ ಮನೆ ಕಟ್ಟಕ್ಕೆ ಶುರು ಮಾಡಿ 5 ವರ್ಷ ಆಯ್ತು, ಇನ್ನೂ ಮುಗ್ಸೋಕ್ಕೆ ಆಗಿಲ್ಲ ಅಂತ. 5 ವರ್ಷದಿಂದ ಕಟ್ಟಕ್ಕೆ ಶುರು ಮಾಡಿದ್ದು ಇನ್ನೂ ಮುಗ್ಸೋಕ್ಕಾಗಿಲ್ಲ ಅಂತ. ಲೋನೆಲ್ಲ ಸ್ಯಾಂಕ್ಷನ್ ಆಯಿತು, ದುಡ್ಡು ಬಂತು, ನಾವು ಇನ್ನೇನು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಇದ್ದೀವಿ. ಯಾಕೂ ಗೊತ್ತಿಲ್ಲ. ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಅಂತ ಹೋದಾಗ JCP ಕೆಟ್ಟೋಗಿ ನಿಂತೋಯ್ತು. ಒಬ್ಬ ಕೂಲಿ ಕೆಲಸ ಮಾಡೋನು ಸಡನ್ನಾಗಿ ಏಟ್ ಮಾಡಿಕೊಂಡ, ಅದೊಂದು ಕಂಪ್ಲೇಂಟ್ ಆಯಿತು. ಕೂಲಿ ಆಳುಗಳು ಬರ್ತಿಲ್ಲ ಕೆಲಸ ಮಾಡಲಿಕ್ಕೆ. ಮನೆ ಕಟ್ಟಕೋಣ ಅಂತ ಹೋಗ್ತೀವಿ, ಇನ್ನೇನು ಗುದ್ಲಿ ಪೂಜೆ ಮಾಡಿದ್ವಿ, ಯಾರೋ ಸತ್ತೋ ಶುದ್ಧಿ ಬಂತು. ಅದು ಕಳ್ಕೊಂಡು ಇನ್ನೊಂದೇನೋ ಮತ್ತೆ ಶುರು ಮಾಡಿದ್ವಿ ಮನೆ ಕಟ್ಟಬೇಕು ಅಂತೇಳಿ. ಮನೆ ಓನರ್ಗೆ ಆಕ್ಸಿಡೆಂಟ್ ಆಯಿತು. ಮನೆ ಕಟ್ಟಬೇಕು ಅಂಥೇಳಿ ನಾವು ಎಲ್ಲ ಲೋನು ಮತ್ತು ನಮ್ಮ ಕೈಲಿ ದುಡ್ಡು ಎಲ್ಲ ಹಾಕಿ ಶುರು ಮಾಡಬೇಕು ಅಂತ ಇದ್ವಿ. ಯಾರೋ ಇನ್ನೊಬ್ಬರು ಬಂದು ನಮ್ಮೇಲೆ ಸ್ಟೇ ತಂದುಬಿಟ್ರು, ಕಟ್ಬೇಡಿ ಮನೆಯೇನ ಅಂತ ಕೋರ್ಟಿಂದ ಸ್ಟೇ ತಂದುಬಿಟ್ರು. ಏನೂ ಇಲ್ಲ ಅವ್ರಿಗೇನೂ ರೈಟ್ಸ್ ಇಲ್ಲ, ಬಟ್ ಸುಮ್ಮನೆ ಸ್ಟೇ ತಂದು ನಮ್ಮನ್ನ ಕೋರ್ಟು, ಜೈಲ್ಗೆ, ಪೊಲೀಸ್ ಸ್ಟೇಷನ್ಗೆ ಅಲ್ಲಿಯೋಗಿ ಮಾಡ್ತಾ ಇದ್ದಾರೆ. ವ್ಯವಸಾಯ ಮಾಡಬೇಕು ಅಂತ ಹೇಳ್ತೀವಿ, ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ, ಬೆಳೆ ಹಾನಿ. ರೈತರಿಗೆ ತೋಟದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ತೋಟದ ಮನೆ ಕಟ್ಟೋಕ್ಕಾಗ್ತಿಲ್ಲ, ಫಾರ್ಮ್ ಹೌಸ್ ಕಟ್ಟೋಕ್ಕಾಗ್ತಿಲ್ಲ, ಹೋಮ್ ಸ್ಟೇ ಕಟ್ಟೋಕ್ಕಾಗ್ತಿಲ್ಲ. ದುಡ್ಡಿದೆ, ಜಾಗ ಇದೆ, ಕಟ್ಟೋಕ್ಕಾಗ್ತಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ತಡೀತಾ ಇದೆ. ಮನೇನ ಕಟ್ಟಬೇಕು ಅಂಥೇಳಿ ಸತತವಾಗಿ ಎಲ್ಲ ಒದಗಿಸ್ಕೊಂಡು ಕಬ್ಬಣ, ಸಿಮೆಂಟು, ಜಲ್ಲಿ, ಮಣ್ಣು, ಇಟ್ಟಿಗೆ ಕಟ್ಟುವಂಥ ಕಾಂಟ್ರಾಕ್ಟ್ರು, ಮೇಸ್ತ್ರಿ ಎಲ್ಲರೂ ಇದ್ದಾರೆ. ಆದರೆ ಕೆಲಸ ಶುರು ಮಾಡೋಕ್ಕೆ ಹೋದ ತಕ್ಷಣವೇ ಇಲ್ಲ ಕಟ್ಸೋ ಓನರ್ಗೆ ತೊಂದರೆ, ಇಲ್ಲ ಕೆಲಸ ಮಾಡೋ ಕೂಲಿ ಆಳುಗಳು ಅವರು ತೊಂದರೆ ಆಗ್ತಿದೆ. ಇದನ್ನೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ. ಒಬ್ಬ ಸರ್ಜನ್ನೋ ಅಥವಾ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು, ನೋಡಿ ಮನೆ ಕಟ್ಟೋಕ್ಕೆ ಆಗ್ತಿಲ್ಲ 5 ವರ್ಷದಿಂದ, ನನಗೊಂದು ಏನೋ ಟ್ರೀಟ್ಮೆಂಟ್ ಮಾಡಿ ಅಂದರೆ ಅವ್ರೇನು ಮಾಡ್ತಾರೆ ಪಾಪ. ಮನೆ ಕಟ್ಟಲಿಕ್ಕೆ ಔಷಧಿ ಎಲ್ಲೂ ಇಲ್ಲ. ಮನೆ ಕಟ್ಟೋಕ್ಕಾಗ್ತಿಲ್ಲ, ಸಿನಿಮಾ ಥಿಯೇಟ್ರು, ಬಾರು, ಮಾಲು, ರೆಸ್ಟೋರೆಂಟು, ಫಾರ್ಮ್ ಹೌಸು, ಹೋಮ್ ಸ್ಟೇ ಎಲ್ಲ ಕಟ್ಟೋಕ್ಕಾಗ್ತಿಲ್ಲ. ಅರ್ಧಂಬರ್ಧ ಇದೆ, ಇಲ್ಲ ಪ್ರಾರಂಭ ಮಾಡೋಕ್ಕೆ ಆಗ್ತಿಲ್ಲ. ಪ್ರಾರಂಭ ಮಾಡಿದ್ವಿ, ಮುಗಿತಾ ಇಲ್ಲ. ಎಷ್ಟೇ ಪ್ರಾಬ್ಲಮ್ ಇಲ್ಲಿ. ಇದೆಲ್ಲ ಗೊಂದಲದಲ್ಲಿ ನನಗೆ ಮನೋರೋಗ ಬಂದುಬಿಟ್ಟಿದೆ. BP ಬಂದುಬಿಡ್ತು, ಶುಗರ್ ಬಂತು, ಗ್ಯಾಸ್ಟ್ರೈಟಿಕ್ಸ್ ಬಂತು. ಆ ಮನೆ ಕಟ್ಟಕ್ಕೆ ಅಂತ ಹೋದಾಗಲೇ ನನಗೆ BP ಬಂತು, ಶುಗರ್ ಬಂತು, ಗ್ಯಾಸ್ಟ್ರೈಟಿಕ್ಸ್ ಬಂತು. ಆ ಮನೆ ಕಟ್ಟಬೇಕು ಅಂತ ಕೈ ಹಾಕಕ್ಕೆ ಹೋದಾಗಲೇ ನನಗೆ ಏನೋ ಆಕ್ಸಿಡೆಂಟ್ ಆಯಿತು. ಆ ಮನೆ ಕಟ್ಟಬೇಕು ಅಂತ ಹೋದಾಗಲೇ ನಮ್ಮ ಮಗನಿಗೆ ತೊಂದರೆ ಆಯಿತು, ಮಗಳು ತೊಂದರೆ ಆಯಿತು, ಹೆಂಡತಿ ತೊಂದರೆ ಆಯಿತು. ಆ ಕಟ್ಟೋ ಜಾಗದಲ್ಲಿ ಒಬ್ಬ ಸತ್ತೋಗ್ಬಿಟ್ಟ, ಕೂಲಿ ಮಾಡೋ ಒಂದು ಕೆಲಸ, ಮೇಲಿಂದ ಬಿದ್ದೋ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು. JCPದೋ ಅದು ಯಾವುದೋ ಒಂದು ಕಬ್ಬಣದಿಂದ, ಶನಿಯಿಂದ ಏನೋ ತೊಂದರೆ ಆಯಿತು, ಪ್ರಾಬ್ಲಮ್ ಆಯಿತು. ಅದೊಂದು ಕಂಪ್ಲೇಂಟ್ ಆಯಿತು, ಅದೊಂದು ಕೇಸು. ನಾವು ಯಾಕಾದ್ರೂ ಕೈ ಹಾಕ್ಬಿಟ್ವಪ್ಪ ಮನೆ ಕಟ್ಟಕ್ಕೆ ಅಂತೇಳಿ ಅವನ ತಲೆ ಮೇಲೆ ಕೈ ಇಟ್ಕೊಂಡು ಭಾಳ ಯೋಚನೆ ಮಾಡ್ತಾನೆ. ಇದೆಲ್ಲ ಓಕೆ. ಪಕ್ಕದಲ್ಲಿರೋ ಕೋರ್ಟಕ್ಕೆ ಕೇಸಾಗಿ ಸ್ಟೇ ತಂದುಬಿಟ್ಟ. ಅವನು ಯಾವನೋ ಬಂದಿದ್ದು ನನ್ನ ಸೈಟು ಅಂತಾನೆ, ನಿಂದಲ್ಲ ಸೈಟು ಅಂತಾನೆ. ಇದು ಇನ್ನೇನು ಕಟ್ಟಬೇಕು ಮನೆ ಎಲ್ಲ ಅಂಥೇಳಿ ಏನು ಬಿಡದೆ ಜೋರಾಗಿ ಮಳೆ ಬಂತು. ಮಳೆ ಒಂದು ವಾರ ಮಳೆ ಬಿಡದೆ
ಸೈಕ್ಲೋನ್ ಎಫೆಕ್ಟೋ ಏನೋ ಇನ್ನೇನು ಕಟ್ಟಬೇಕು ಅಂತ ರೆಡಿ ಮಾಡ್ಕೊಂಡ್ವಿ. ಲಾಕ್ಡೌನ್ ಆಗೋಯ್ತು, ಕರೋನಾ ವೈರಸ್ ಬಂತು, ಕೂಲಿ ಆಳುಗಳು ಸಿಕ್ಕಲಿಲ್ಲ, ಮನೆ ಕಟ್ಟಕ್ಕಾಗಲಿಲ್ಲ. ಏನು ಮಾಡೋದು? ಇದೊಂದು ವಿಚಿತ್ರವಾಗಿದೆಯಲ್ಲ ಅಂಥೇಳಿ. ಅದಕ್ಕೆ ಒಳ್ಳೆ ಡಿಗ್ರಿ ಇದೆ ನಂತರ, ಡಾಕ್ಟ್ರೇಟ್ ತೊಗೊಂಡಿದ್ದೀನಿ, ಒಳ್ಳೆ ದುಡಿತೀನಿ, ಚೆನ್ನಾಗಿ ದುಡ್ಡಿದೆ, ಮನೆ ಕಟ್ಟೋಕ್ಕಾಗ್ತಿಲ್ಲ ನೋಡಿ. ಅಲ್ಲಿ ನನ್ನ ಡಾಕ್ಟ್ರೇಟು, ನನ್ನ ವಿದ್ಯೆ, ನನ್ನ ಹಣ, ನನ್ನ ರೂಪ, ನನ್ನ ಯೌವನ, ನನ್ನ MLA MP ಮಿನಿಸ್ಟ್ರ್ ಇನ್ಫ್ಲೂಯೆನ್ಸು ಕೂಡ ವರ್ಕ್ ಆಗ್ತಿಲ್ಲ. ಯಾಕಂದ್ರೆ ಮನೆ ಕಟ್ಟೋಕ್ಕಾಗ್ತಿಲ್ಲ. ನಾವೇನು ಕಟ್ಟಬೇಕು ಅಂತಿದ್ದೋ ಅದು ಕಟ್ಟೋಕ್ಕಾಗ್ತಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ವಿರೋಧಿಸ್ತಾ ಇದೆ, ಯಾವುದೋ ಒಂದು ದೊಡ್ಡ ಅಗೋಚರ ಶಕ್ತಿ ನಮ್ಮನ್ನು ತಡೀತಾ ಇದೆ. ಏನೋ ಒಂದು ಸಾವು, ಇಲ್ಲ ಆಕ್ಸಿಡೆಂಟ್ಸು, ಇಲ್ಲ ಒಂದು ಕೋರ್ಟ್ ಕೇಸು, ಇಲ್ಲ ಏನೋ ಒಂದು ದೊಡ್ಡ ವಿಚಿತ್ರ ಪ್ರಕೃತಿಯಿಂದ ಬರುವಂಥದ್ದು. ವಿಚಿತ್ರವಾಗಿದೆ ನಮ್ಮ ಬದುಕು. ಏನು ಮಾಡೋದು? ಇದು ನಮ್ಗೆ ಆಗ್ಬರ್ತಾ ಇಲ್ವಾ? ಕಟ್ಟೋಕ್ಕಾಗತ್ತಾ ಇಲ್ವಾ? ಕಟ್ಟೋ ಯೋಗ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡ್ತೀಗ. ಅದು ಯಾವುದಾದ್ರು ಆಗಿರ್ಬೋದು, ಮನೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಫಾರ್ಮ್ ಹೌಸ್ ಆಗಿರ್ಬೋದು, ರೈಸ್ ಮಿಲ್ ಆಗಿರ್ಬೋದು, ಮಾಲ್ ಇರ್ಬೋದು, ಸಿನಿಮಾ ಥಿಯೇಟ್ರ್ ಇರ್ಬೋದು, ಬಾರು ರೆಸ್ಟೋರೆಂಟ್ ಇರ್ಬೋದು, ಅದೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, ತೋಟದ ಮನೆ ಇರ್ಬೋದು, ಫಾರ್ಮ್ ಹೌಸ್ ಇರ್ಬೋದು. ಯಾವುದೇ ಇದ್ರೂ ಕೂಡ ಕಟ್ಟೋಕ್ಕಾಗ್ತಿಲ್ಲ. ಒಂದು ಶುರು ಮಾಡೋಕ್ಕಾಗಿಲ್ಲ, ಮೂರನೇದು ಶುರು ಮಾಡಿದ್ವಿ, ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ತಿಂಗಾನುಗಟ್ಟಲೆ ವರ್ಷಾನುಗಟ್ಟಲೆ ಎಳೀತಾ ಇದೆ. ಯಾತಕ್ಕೆ ಹಿಂಗಾಗ್ತಿದೆ ಅನ್ನೋದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಇದೆಲ್ಲ ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ. ಎಲ್ಲ ಇದು ಕಟ್ಟೋಕ್ಕಾಗ್ತಿಲ್ಲ ರೀ, ಏನು ಇಲ್ಲದಲ್ಲ, ಕಾಂಜಿ ಪಿಂಜೆಲ್ಲ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ. ನಮ್ಮ ಎದುರುಗಡೆ ಮನೆಯವನು 1 ವರ್ಷ ಮನೆ ಕಟ್ಬಿಟ್ಟು ಗೃಹಪ್ರವೇಶ ಮಾಡಿ ನನಗೂ ಇನ್ವಿಟೇಷನ್ ಕೊಟ್ಟಿದ್ದ, ಬಾರಪ್ಪ ಗೃಹಪ್ರವೇಶಕ್ಕೆ ಅಂತೇಳಿ. ನಾನು ಅವನಿಗಿಂತ ಮುಂಚೆ ಶಂಕುಸ್ಥಾಪನೆ ಮಾಡಿದೆ, ಎಲ್ಲ ಪೂಜೆ, ಗುದ್ಲಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿದ್ರು ಕೂಡ ನನಗಿನ್ನೂ ಕಟ್ಟೋಕ್ಕಾಗ್ತಿಲ್ಲ. ಏನು ವಿಚಿತ್ರ ಇದು, ಏನಿರ್ಬೋದು? ಇದಕ್ಕೆ ಒಂದೊಂದು ಇಂಜೆಕ್ಷನ್ ತೊಗೊಳಕ್ಕಾಗತ್ತಾ? ಒಂದು ಟಾನಿಕ್ ಕುಡಿಯೋಕ್ಕಾಗತ್ತಾ? ಒಂದು ಬಾಟ್ಲು ಒಂದು 20 ಮಾತು ನುಂಗೋಕ್ಕಾಗತ್ತಾ? ಯಾವುದರಿಂದ ದೋಷ? ಅದರಿಂದ ಇವತ್ತಿನ ಎಪಿಸೋಡು, ಮನೆ ಕಟ್ಟೋಕ್ಕಾಗ್ತಿಲ್ಲ ಅಂದರೆ, ನಿಮ್ಮ ಯಾವುದೇ ಒಂದು ಕಟ್ಟಡ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಅದು ಶುದ್ಧ ಮಾಡೋದು ಹೇಗೆ ಅಂತ. ಏನೋ ಒಂದು ಅಶುದ್ಧತೆ ಇದೆ ಅಲ್ಲಿ. ನಮ್ಮ ಮನೆ ಕಟ್ಟೋಕ್ಕೆ ಆಗ್ತಿಲ್ಲ, ಬಿಲ್ಡಿಂಗ್ ಕಟ್ಟೋಕ್ಕಾಗ್ತಿಲ್ಲ ಅಂತಂದರೆ ಹಲವಾರು ಕಾರಣಗಳಿವೆ. ಮೊದಲನೇ ಕಾರಣ, ನಿಮಗೆ ಮನೆ ಕಟ್ಟೋ ಯೋಗ ಇರಬೇಕು. ಫಸ್ಟು ಮನೆ ಕಟ್ಟುವಂಥ ಯೋಗ ಇರಬೇಕು ಜಾತಕದಲ್ಲಿ. ನಿಮ್ಮ ದಶಾಭುಕ್ತಿ ನೋಡಬೇಕು. ಗುರುವಿನ ಬಲ ಇತ್ತು ಅಂದರೆ ಮನೆ ಕಟ್ಟೋಕ್ಕಾಗುತ್ತೆ. ಜಾತಕದಲ್ಲಿ ಗುರು ಎಲ್ಲಿದ್ದಾನೆ? ಗುರು ವಕ್ರನಾದಾಗ, ಅಸ್ತನಾದಾಗ, ನೀಚನಾದಾಗ ಮನೆಯನ್ನು ಕಟ್ಟಕ್ಕೆ ಹೋಗಬಾರ್ದು. ಮನೆಯಲ್ಲ, ಯಾವುದೇ ಕಟ್ಟಡ ಕಟ್ಟಕ್ಕೆ ಹೋಗಬಾರ್ದು. ಮನೆಯನ್ನು ಕಟ್ಟಕ್ಕೆ ಹೋಗಬಾರ್ದು. ಗುರು ವಕ್ರನಾದಾಗ, ನೀಚನಾದಾಗ, ಗುರು ಅಸ್ತನಾದಾಗ ಕಟ್ಟಬಾರ್ದು. ಹೆಂಗೆ ಗೊತ್ತಾಗತ್ತೆ? ನಿಮ್ಮ ಜಾತಕ ತೋರಿಸ್ಬೇಕು, ದಶಾಭುಕ್ತಿ ನೋಡಬೇಕು. ಎರಡನೇದು, ಭೂಮಿಗೆ ಅಧಿಪತಿ ಮಂಗಳ ಗ್ರಹ. ಅವನ ಭೂಮಿಪುತ್ರ ಅಂತ ಕರೀತಾರೆ. ಮಂಗಳ ಗ್ರಹ ಭೂಮಿಗೆ ಅಧಿಪತಿ. ಅದು ಹೊಲ ಇರ್ಬೋದು, ಗದ್ದೆ ಇರ್ಬೋದು, ಸೈಟ್ ಇರ್ಬೋದು, ಒಟ್ಟಿನಲ್ಲಿ ಭೂಮಿ. ಮಂಗಳ ನೀವು ಎಲ್ಲಿದ್ದಾನೆ, ಮಂಗಳ ಯಾವ ಥರ ಉಚ್ಚನಾಗಿರಬೇಕು. ಗುರು ಜೊತೆಗೆ ಮಂಗಳನು ಚೆನ್ನಾಗಿತ್ತು ಅಂತಂದರೆ ಮನೆ ಕಟ್ಟೋ ಯೋಗ ನಿಮಗಿರ್ತದೆ. ಕಟ್ಟಡ ಕಟ್ಟೋ ಯೋಗ ಮನೆಯಲ್ಲ, ಏನಾರು ಆಗಿರ್ಬೋದು, ಸಿನಿಮಾ ಥಿಯೇಟ್ರ್ ಇರ್ಬೋದು, ಬಾರ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಲಾಡ್ಜ್ ಇರ್ಬೋದು, ದೇವಸ್ಥಾನ, ಏನೋ ಒಟ್ಲಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಗುರು ಮತ್ತು ಮಂಗಳ ಚೆನ್ನಾಗಿರಬೇಕು. ಎರಡನೇದು. ಮೂರನೇದು, ಮನೆ ಅಥವಾ ಯಾವುದೋ ಒಂದು ಕಟ್ಟಡನ ನೀವು ಕಟ್ಟಕ್ಕೆ ಅಂತ ಹೋದಾಗ ಮೊದಲು ಆ ಜಾಗ ಫಸ್ಟು ಶುದ್ಧ ಇದೆಯಾ ಅಂತ ಚೆಕ್ ಮಾಡಬೇಕು. ಜಾಗ ಮನೆ ಕಟ್ಟಕ್ಕೆ ಯೋಗ ಇದೆಯಾ? ಅಲ್ಲಿ ಬಾರು ರೆಸ್ಟೋರೆಂಟ್ ಕಟ್ಟಕ್ಕೆ ಯೋಗ ಇದೆ, ಮನೆ ಕಟ್ಟಕ್ಕೆ ಯೋಗ ಇಲ್ಲ ಆ ಜಾಗದಲ್ಲಿ. ಇದು ತಿಳ್ಕೊಳ್ಬೇಕು ಫಸ್ಟು. ಆ ಜಾಗದಲ್ಲಿ ಸಿನಿಮಾ ಥಿಯೇಟ್ರ್ ಕಟ್ಟಕ್ಕೆ ಯೋಗ ಇದೆ, ಮನೆ ಕಟ್ಟಕ್ಕೆ ಯೋಗ ಅಲ್ಲ. ಆ ಜಾಗದಲ್ಲಿ ಲಾಡ್ಜ್ ಮಾಡಬೇಕು, ಸಂಸಾರಸ್ಥರು ವಾಸ ಮಾಡುವಂಥ ಜಾಗ ಅಲ್ಲ ಅದು. ನೀವು ಲಾಡ್ಜು, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟ್ ಮಾಡೋ ಜಾಗದಲ್ಲಿ ಮನೆ ಕಟ್ಟಕ್ಕೆ ಹೋಗ್ತೀನಿ ಅಂತ ಅಂದಾಗ ತೊಂದರೆ ಆಗತ್ತೆ. ಅದಕ್ಕಿಂತ ಭೂಮಿಯ ಬಲ ನೋಡಬೇಕು. ಭೂಮಿಯ ಬಲ ಹೆಂಗಿದೆ ಅಂತ. ನಿಮ್ಮ ಜಾತಕದಲ್ಲಿ ಗುರು ಮತ್ತು ಮಂಗಳ ಹೇಗೆ ನೋಡ್ತೀವೋ ಆ ಭೂಮಿ ಬಲ ಹೇಗಿದೆ ಅಂತ ನೋಡಬೇಕು.
ಎಷ್ಟೋ ಜನ ಕಟ್ಬಿಟ್ಟಿದ್ದಾರೆ, ಇವತ್ತು ಮನೆ ಬಾಡಿಗೆ ಬಂದಿಲ್ಲ. ಅಲ್ಲಿ ಕಟ್ಬಿಟ್ಬಿಟ್ಟಿದ್ದಾರೆ, ಯಾರೂ ಅದಕ್ಕೆ ರೆಂಟ್ ಕೊಡ್ತಾಯಿಲ್ಲ, ಲೀಸ್ಗೂ ಬರ್ತಿಲ್ಲ. ಮಾರೋಣ ಅಂದರೆ ಮಾರಾಟ ಮಾಡೋಕ್ಕೂ ಆಗ್ತಾಯಿಲ್ಲ, ಖಾಲಿ ಬಿದ್ದಿದೆ, ವರ್ಷಗಟ್ಟಲೆ ಖಾಲಿ ಬಿದ್ದಿದೆ. ಯಾಕೆಂದರೆ ಅಲ್ಲಿ ಏನು ಕಟ್ಟಬೇಕು ಅದು ಕಟ್ಟಬೇಕು, ಅದು ಬಿಟ್ಟು ಬೇರೆ ಕಟ್ಟಿರೋದ್ರಿಂದ ಅಲ್ಲಿಗೆ ಬಲ ಇಲ್ಲ ಅಂತ ಒಂದಾಯಿತು. ಮೂರನೇದು. ನಾಲ್ಕನೇದು, ಆ ಭೂಮಿಲಿ ಅಪವಿತ್ರತೆ ಏನಿದೆ, ನಾವು ಕಟ್ಟೋಕ್ಕೆ ಮುಂಚೆ ಆ ಭೂಮಿಯಲ್ಲಿ ಹುತ್ತ ಇತ್ತಾ, ಹುತ್ತಗಳು ಇತ್ತ, ಸರ್ಪವಾಸ ಸ್ಥಳನ ಅಂತ ನೋಡಬೇಕು. ಹುತ್ತ ಇರೋ ಜಾಗದಲ್ಲಿ ಮನೆ ಕಟ್ಟಕ್ಕೆ ಹೋಗ್ಬೇಕು, ಭಾಳ ಎಚ್ಚರಿಕೆಯಿಂದ ಇರಬೇಕು. ಸರ್ಪವಾಸ ಸ್ಥಳ ಮಾಡೋ ಜಾಗದಲ್ಲಿ ಮನೆ ಕಟ್ಟುತ್ತೀನಿ ಅಂತಾನೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಹುತ್ತ ಇತ್ತು ಅಂತಂದರೆ ಸಡನ್ನಾಗಿ JCB ತೊಗೊಂಬಂದು ಅದನ್ನು ಕ್ಲೀನ್ ಮಾಡಿಸೋಂಗಿಲ್ಲ. ಪೂಜೆ ಮಾಡಿ ಹಾಲು ನೀರಲ್ಲೇ ಕರಗಿಸ್ಬೇಕು. ಅದನ್ನು ಕ್ಷಮೆ ಕೇಳಬೇಕು. ಸರ್ಪದೇವತೆ ವಾಸ ಮಾಡೋ ನಿನ್ನ ವಾಸ್ತುವನ್ನು ವಲ್ಮಿಕ ಛೇದನ, ವಲ್ಮಿಕ ಅಂದರೆ ಹಾವು ವಾಸ ಮಾಡೋ ಹುತ್ತ, ವಲ್ಮಿಕ ಛೇದನ, ಅದನ್ನು JCBಲಿ ಧ್ವಂಸ ಮಾಡಬಾರ್ದು. ಹುತ್ತನ ಪ್ರಾರ್ಥನೆ ಮಾಡಬೇಕು. ನೀವು ವಾಸ ಮಾಡ್ತಿರೋ ಜಾಗದಲ್ಲಿ ನಾನು ಮನೆ ಕಟ್ಟಕ್ಕೆ ಅಂತ ಹೊರಟಿದ್ದೀನಿ, ಕ್ಷಮಿಸಿ, ನೀವು ಬೇರೆ ಕಡೆ ಹೋಗಿ ಅಂಥೇಳಿ ಆ ಹುತ್ತಕ್ಕೆ ಹಾಲು ನೀರು ಹಾಕಿ ನಿಧಾನ ಕರಗಿಸ್ಬೇಕು. ಅದನ್ನು ಹೊಡಿಬಾರ್ದು. ಹಾಲು ನೀರು ಕರಗಿಸಿ ಅಲ್ಲಿರೋ ಹಾವುಗಳಿತ್ತು ಹೊಟ್ಟೋಗುತ್ತವೆ. ಆ ವಾಸ ಮಾಡ್ತಿದ್ರು ಅಂದರೆ ಆ ಹುತ್ತದಲ್ಲಿ ಹಾವು ಮಲಗಿತ್ತು, ಉಸಿರಾಡಿತ್ತು, ಮಲಮೂತ್ರ ಮಾಡಿತ್ತು, ಸಂತಾನೋತ್ಪತ್ತಿನೂ ಮಾಡಿತ್ತು. ಹುತ್ತದಲ್ಲಿ ನೀವು ಮನೆ ಕಟ್ಟೋಕ್ಕೆ ಮುಂಚೆ ಸುಮಾರು ವರ್ಷದಿಂದ ಹುತ್ತ ಇದೆ ಇಲ್ಲಿ. ನಮಗೆ ಹಂಗೆ ಲಾಡ್ಜು ಹುಡ್ಕೊಂಡು ಹೋಗ್ತೀವೋ, 3 ಸ್ಟಾರ್ 5 ಸ್ಟಾರ್ 2 ಸ್ಟಾರ್ ಅಂತ ಲಾಡ್ಜ್ಗಳು ಉಳ್ಕೋತೀವೋ, ಹಾಗೆ ಹಾವುಗಳಿಗೆ ಮನೆಗಳಿಲ್ಲ. ಹುತ್ತವೇ ಅವ್ರಿಗೆ ಲಾಡ್ಜು, ಹುತ್ತವೇ ಅವ್ರ ಸ್ವಂತ ಮನೆ. ಅಂಥ ಸ್ವಂತ ಮನೆಯನ್ನು JCBಲಿ ಗುದ್ಲಿ ಹಾರಲ್ಲಿ ಸಾಯಿಸೋದು, ಧ್ವಂಸ ಮಾಡಿಬಿಟ್ರೆ ಆ ಜಾಗದಲ್ಲಿ ಏಳಿಗೆನೇ ಆಗೋದಿಲ್ಲ. ಅದಕ್ಕೆ ವಲ್ಮಿಕ ಛೇದನ, ಕಾಳಸರ್ಪ ದೋಷಕ್ಕೆ ಬಂದುಬಿಡುತ್ತೆ. ಸರ್ಪವಾಸ ಸ್ಥಳ ಧ್ವಂಸನ, ಸರ್ಪಸ್ಥಳ ಉಚ್ಚಾಟನ, ಸರ್ಪ ಅಂಡ ಧ್ವಂಸನ, ಸರ್ಪ ಹತ್ಯಾ ದೋಷ ಧ್ವಂಸನ ಅಂತ ಹೇಳಿ ಬಂದುಬಿಡ್ತು. ಆಗ ಅವನೆಂಥ ಚಕ್ರವರ್ತಿ ಆದರೂ ಕೂಡ ಏಳಿಗೆ ಆಗೋದಿಲ್ಲ. ನೀನು ನನ್ನ ಮನೆ ಹಾಳು ಮಾಡಿದೆಯಲ್ವ, ನಿನ್ನ ಮನೆ ಹೆಂಗೆ ಕಟ್ತೀಯ ನೋಡ್ತೀನಿ, ನಿನ್ನ ಮನೆ ಹೆಂಗೆ ಉದ್ಧಾರ ಆಗುತ್ತೆ ನೋಡ್ತೀನಿ ಅಂತ ಸರ್ಪಗಳು ದೃಷ್ಟಿ ಇಟ್ಬಿಡ್ತದೆ. ಸರ್ಪ ದೃಷ್ಟಿ ಬಿತ್ತು ಅಂತಂದರೆ ಮುಗಿದೋಯ್ತು. ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ಪ್ರೆಸಿಡೆಂಟ್ ಅಲ್ಲ, ಏನು ಮಾಡಿದ್ರು ಆಗಲ್ಲ. ಒಂದು ಸಣ್ಣ ಒಂದು ದೃಷ್ಟಿ ಬಿತ್ತು ಅಂದ್ರೆ ಮುಗಿದೋಯ್ತು. ಅಕಸ್ಮಾತ್ ಏನಾದ್ರು ಇವೆಲ್ಲ ಮಾಡಿ ಕಟ್ಬಿಟ್ಟು ಅಂದರೆ ಆಗಾಗ ಕಟ್ಟಿದ ಮೇಲೆ ಮನೆಯೊಳಗೆ ಹಾವು ಬರ್ತಾನೆ ಇರ್ತದೆ. ಯಾಕಂದರೆ ಅದು ಸ್ವಂತ ಸ್ಥಳ. ಹೌದು, ಹಾವಿಗೆ ನನ್ನ ಮನೆಯನ್ನು ಹೊಡೆದಾಗ ನೀವು ಮನೆ ಕಟ್ಟಿದೆಯಲ್ಲ ಅಂಥೇಳಿ ಮನೆ ಒಳಗೆ ಹಾವುಗಳು ಆಗಾಗ ಬರ್ತಾ ಇರ್ತದೆ ಮನೆ ಒಳಗಡೆಗೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಸ್ಥಳ ಶುದ್ಧಿ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಯಾವ ಜಾಗದಲ್ಲಿ ಬಿಳಿ ಎಕ್ಕದ ಗಿಡ, ಹೊಂಗೆ ಮರಗಳಿರ್ತದೋ ಅಲ್ಲಿ ಮನೆ ಕಟ್ಟಕ್ಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಬಿಳಿ ಎಕ್ಕದ ಗಿಡನ ಸಡನ್ನಾಗಿ ಕೀಳೋಂಗಿಲ್ಲ. ಎಕ್ಕದ ಗಿಡ ಕಿತ್ತಾಗ ಹೋಗ್ತಾನೆ ಅಂತ ಗಾದೆ. ಅದಕ್ಕೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಇಲ್ಲಿಂದ ತೆಗಿತಾ ಇದ್ದೀನಿ, ಇದು ಥರದ್ದು 10 ಗಿಡ ಬೇರೆ ಕಡೆ ನೆಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ಮನೆ ಕಟ್ಟಬೇಕು. ಇಲ್ಲದೆ ಎಕ್ಕದ ಗಿಡ ಯಾಕಂದರೆ ಎಕ್ಕದ ಗಿಡ ಬುಡದಲ್ಲಿ ಗಣಪತಿ ವಾಸ ಮಾಡ್ತಾನೆ. ಗ್ರಾವಿಟೇಷನ್ ಫೋರ್ಸ್ನ ನೀವು ಮನೆ ಕೊಡಬೇಕು ಅಂದರೆ ಬಿಳಿ ಎಕ್ಕದ ಗಿಡ, ಅದನ್ನೇ ಕಿತ್ತಾಕ್ಬಿಟ್ಟು ನೀವು ಮನೆ ಕಟ್ತೀನಿ ತಂದಾಗ ಭಾಳ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು, ಆ ಜಾಗದಲ್ಲಿ ಯಾರಾದರೂ ಹೆಣಗಳು ಊತ ಹಾಕಿದರೆ ಹಿಂದೆ ನೀವು ತೊಗೊಳಕ್ಕೆ ಮುಂಚೆ, ಈಗೇನೆಲ್ಲ ದೊಡ್ಡ ದೊಡ್ಡ ಜಮೀನಲ್ಲೇ ಸ್ಮಶಾನನೆಲ್ಲ ಲೇಔಟ್ ಮಾಡಾಕ್ಬಿಟ್ಟಿದ್ದಾರೆ. ಎಷ್ಟೋ ಸುಟ್ಟಿದ್ರು, ಕೆಲವು ಜನ ಊತ ಹಾಕಿದ್ರು. ಮೊನ್ನೆ ಯಾರೋ ಒಬ್ಬರು ಮಂಗಳೂರು ಒಂದು ಊರು, ಅಲ್ಲಿ ಮನೆ ಕಟ್ಟಕ್ಕೆ ಅಂತ ಪಾಯಕ್ಕೆ ತೆಗೆದಾಗ 3 ಜನದ ಸ್ಕೆಲಿಟನ್ ಸಿಗ್ತದೆ. 3 ಜನ ಸತ್ತೋಗಿರೋದು ಮೂಳೆ ಅಸ್ಥಿ ಪಂಜರ ಸಿಗ್ತದೆ. 3 ಜನ 3 ಕಡೆ. ಅದು ಸಿಕ್ಕಿದ್ಮೇಲೆ ಅದನ್ನೇನು ಮಾಡಿ JCB ತೊಗೊಂಡೋಗ್ಬಿಟ್ಟು ಬೇರೆ ಕಡೆ ಬಿಸಾಕಿದ್ದಾರೆ. ಅದು ಸುಟ್ಟರು ಸುಡಲ್ಲ, ಅದು ಭಸ್ಮ ಆಗಲ್ಲ. ಅದು ತೆಗೆದಾದ್ಮೇಲಿಂದ ಯಾವ JCB ತೊಗೊಂಡೋಗಿ ಹಾಕೋರು ಆ JCB ಇದಕ್ಕಿದ್ದಾಗೆ ಟೆಕ್ನಿಕಲ್ ಪ್ರಾಬ್ಲಮಿಂದ ಕೆಟ್ಟೋಗಿ ನಿಂತದ್ದು, ಇನ್ನೂ ರಿಪೇರಿ ಆಗಿಲ್ಲ. ಅದು ಎತ್ತಿ ತೊಗೊಂಡೋಗಿ ಬಿಸಾಕಿದ್ರಲ್ಲ ಆ ಕೂಲಿ ಆಳುಗಳು, ಒಬ್ಬರಿಗೆ ಇದ್ದಕ್ಕಿದ್ದಾಗೆ ಮೂರ್ಛೆ ಬಂದು ಬಿದ್ದೋಗಿದ್ದಾನಂತೆ. ಇನ್ನೊಬ್ಬರು ಯಾರೋ ಅದನ್ನೆಲ್ಲ ಎತ್ತಿ ಒಂದು ಕಡೆ ಹಾಕಿ ಸುಟ್ಟು ಭಸ್ಮ ಮಾಡಿ ಆಗ್ಲಿಂತ ಬೆಂಕಿ ಹಾಕಿ ಬಂದಲ್ಲ, ಅವನಿಗೆ ಆಕ್ಸಿಡೆಂಟಾಗಿ ಸತ್ತೋದಂತೆ. ಅಲ್ಲಿ ದೇಹ ಇಲ್ಲ, ಬರೀ ಮೂಳೆ ಇದೆ. ಬಟ್ ಆದರೂ ಕೂಡ ಅದು ನ್ಯಾಚುರಲ್ ಡೆತ್ ಅಲ್ಲ,
ಸಾಯಿಸ್ಬಿಟ್ಟು ಊತಾಕಿರ್ತಾರೆ, ವಿಷ ಹಾಕಿ ಸಾಯಿಸ್ಬಿಟ್ಟು ಊತಾಕಿರ್ತಾರೆ. ಈ ಥರ ದೋಷದಲ್ಲಿ ಇರುವಂಥ ಶವಗಳನ್ನು ಮತ್ತೆ ಎತ್ತಿದಾಗ, ಸ್ಕೆಲಿಟನ್ ಎತ್ತಿದಾಗ ಅವ್ರಿಗೆ ಈ ಥರ ಎಫೆಕ್ಟ್ ಆಗಿ ಈಗ ಅದು ಕಮ್ಮಿ ರೇಟಿಗೆ ಕೊಡ್ತೀನಿ ಅಂದರೂ ಆ ಜಾಗ ಯಾರೂ ತೊಗೊಳಕ್ಕೆ ಬರ್ತಿಲ್ವಂತೆ. ಯಾರಿಗಾರು ಅವನು 1200 ರೂಪಾಯಿ ಕೊಟ್ಟು ತೊಗೊಂಡೆ 800 900 ಕೊಡ್ತೀನಿ ಅಂದರೂ ಯಾರೂ ಬರ್ತಿಲ್ವಂತೆ, ತೊಗೊಳಕ್ಕಾಗ್ತಿಲ್ಲ, ಮಾರಾಟ ಮಾಡೋಕ್ಕೆ ಬಿಡ್ತಿಲ್ಲ. ಇದೊಂದು. ಇನ್ನೊಂದು, ಮನೆ ಕಟ್ಟೋ ಜಾಗದಲ್ಲೆಲ್ಲ, ಖಾಲಿ ಜಾಗದಲ್ಲೆಲ್ಲ ಮಾಟಮಂತ್ರ ತಂತ್ರ ಮಾಡಿಸ್ತಂದು ಹಾಕ್ಬಿಡ್ತಾರೆ, ಮನೆ ಕಟ್ಟಬಾರ್ದು, ಅಂಗಡಿ ಕಟ್ಟಬಾರ್ದು ಅಂಥೇಳಿ. ಈ ಥರದ್ದೆಲ್ಲ ದೋಷಗಳನ್ನು ಇದ್ದಾಗ ನಾವು ಜಾಗನ ಶುದ್ಧಿ ಮಾಡಿ ಆಮೇಲೆ ಏನು ಕಟ್ಟಬೇಕು. ಇದಿಷ್ಟು ನಾವು ಗಮನಕ್ಕೆ ತಗೋಬೇಕು. ಮಾಟಮಂತ್ರ ತಂತ್ರ ಮಾಡಿಸಿದರೆ, ಶವ ಸಂಸ್ಕಾರ ಆಗಿದ್ದರೆ, ಶವ ದಹನ ಆಗಿದ್ದರೆ, ಬಿಳಿ ಎಕ್ಕದ ಗಿಡ ಇದ್ದರೆ, ಉತ್ತ ಇದ್ದರೆ, ಹೊಂಗೆ ಮರ ಇದ್ದರೆ, ಮತ್ತು ಆ ಜಾಗದಲ್ಲಿ ಏನಾದರೂ ನಿಮಗೆ ತೊಡಕುಗಳು, ಏರುಪೇರು, ಹಂಸು, ಎತ್ತರ, ತಗ್ಗು ಈ ಥರದಲ್ಲಿ ಸಮ ಇಲ್ದಿರೋ ಭೂಮಿ ಇದ್ದಾಗ ಆ ಜಾಗದಲ್ಲಿ ಕೆಲವು ದೋಷಗಳಿರ್ತದೆ. ನಾವು ಕಟ್ಟಬೇಕಾಗಿರೋ ಜಾಗನ ಶುದ್ಧಿ ಮಾಡಬೇಕು ಅಂತಂದರೆ ನಾನಿವತ್ತೊಂದು ವಿಶೇಷವಾದಂಥ ಚಕ್ರ ಆರಾಧನೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ಮನೆ, ದೇವಸ್ಥಾನ, ಕಟ್ಟಡ ಕಟ್ಟಕ್ಕೆ ಅಂತ ಹೊರಟಾಗ ದಿಢೀರ್ನೆ ಜಾಗ ಚೆನ್ನಾಗಿದೆ ಅಂತ ಕಟ್ಟಕ್ಕೆ ಹೋಗಬೇಡಿ. ಯಾಕೆಂದರೆ ಅಲ್ಲಿ ಭೂಮಿ ಏನು ದೋಷ ಇದೆಯೋ, ನಿಮ್ಮ ಜಾತಕದಲ್ಲಿ ಏನು ದೋಷ ಇದೆಯೋ, ಪ್ರಕೃತಿಯಿಂದ ಏನು ದೋಷ ಇದೆಯೋ, ಮೂರು ನೋಡ್ಕೋಬೇಕು. ಪ್ರಕೃತಿ ಇರೋ ದೋಷ ತೆಗಿಬೇಕು, ನಿಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ, ಭೂಮಿನಲ್ಲಿ ಮಂಗಳ ಗ್ರಹದಲ್ಲಿ ಕೂಡ ದೋಷ, ಮಾಟಮಂತ್ರ ಇರ್ಬೋದು, ಶತ್ರುಬಾಧೆ ಇರ್ಬೋದು, ಅಥವಾ ಸತ್ಯಣಗಳ ಸಂಸ್ಕಾರ ಆಗಿರ್ಬೋದು, ಏನೋ ಒಂದು ಪ್ರಕೃತಿಯಿಂದ ವಿಘ್ನಗಳು, ನಿಮ್ಮ ಜಾತಕದಿಂದ ಬರೋ ವಿಘ್ನಗಳು, ಭೂಮಿಯಿಂದ ಬರುವಂಥ ವಿಘ್ನ, ಈ ಮೂರಕ್ಕೂ ಶಾಂತಿ ಮಾಡಿ ಆಮೇಲೆ ನೀವೇನು ಕಟ್ಟಕ್ಕೆ ಹೋಯ್ತು ಅಂದರೆ ಪ್ರಳಯ ಆದರೂ ಕೂಡ ಅಲ್ಲಾಡಲ್ಲ ಹಾಗೇ ಇರ್ತದೆ. ದೊಡ್ಡ ದೊಡ್ಡ ಕಾಶಿ, ಮಧುರೆ ಮೀನಾಕ್ಷಿ, ಕಂಚಿ ದೇವಸ್ಥಾನಗಳು, ರಾಮೇಶ್ವರ ಇವೆಲ್ಲ ಹೆಂಗೆ ಕಟ್ಟಿದ್ದಾರೆ ಅಂದರೆ ಆ ಸ್ಥಳದ ಜಾಗದ ಶುದ್ಧ ಮಾಡಿ ಅದಕ್ಕೊಂದು ಬಲ ತುಂಬಿ ಕಟ್ಟಿರೋದ್ರಿಂದ ಸಮುದ್ರ ಪಕ್ಕದಲ್ಲೂ ರಾಮೇಶ್ವರ ಇವತ್ತು ಮುಳುಗಿಲ್ಲ ನೋಡಿ. ತಮಿಳುನಾಡು ಇಂಥದ್ದು ದೊಡ್ಡ ದೊಡ್ಡ ದೇವಸ್ಥಾನಗಳು ಇವತ್ತು ಕೂಡ ಭೂಕಂಪ, ಬಿರುಗಾಳಿ, ಮಳೆ, ಗುಡುಗು ಮಿಂಚು ಬಂದು ಕೂಡ ಶೇಕ್ ಆಗಲಿಲ್ಲ ಅಂದರೆ ಆ ಸ್ಥಳಕ್ಕೆ ಅಷ್ಟು ಶಕ್ತಿ ತುಂಬಿ ಕಟ್ಟಿದ್ದಾರೆ. ಹಾಗೆ ಏನು ಮಾಡಬೇಕು, ನಾನೊಂದು ಚಕ್ರ ಬರೆಯೋದು ಹೇಳ್ಕೊಡ್ತೀನಿ. ಈಗ ಮೊದಲನೇದು, ಈ ಚಕ್ರಕ್ಕೆ ಆರಾಧನೆಗೆ ಏನೇನು ಬೇಕು? ಬಿಳಿ ಸಾಸಿವೆ ಬೇಕು, 2 kg ಬಿಳಿ ಸಾಸಿವೆ ತೊಗೋಬೇಕು. ಬಿಳಿ ಸಾಸಿವೆ ರಾಹುಗ್ರಹ, ಮಾಟಮಂತ್ರ ತಂತ್ರ ತೆಗೆಯುವಂಥದ್ದು. ನಿಂಬೆಹಣ್ಣುಗಳು ಬೇಕು, 10 ನಿಂಬೆಹಣ್ಣು ಬೇಕು. 10 ನಿಂಬೆಹಣ್ಣುಗಳು ಬೇಕು. 2 ರಿಂದ 3 kg ಬಿಳಿ ಸಾಸಿವೆ, 10 ನಿಂಬೆಹಣ್ಣುಗಳು, 5 ಕುಂಬಳಕಾಯಿ ಬೇಕು, ಚಿಕ್ಕ ಚಿಕ್ಕದು ಕುಂಬಳಕಾಯಿಗಳು ಬೇಕು. ಕೂಷ್ಮಾಂಡ ಅಂತಾರೆ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ 4 ಆಯಿತು. ಮಧ್ಯ ಬ್ರಹ್ಮಸ್ಥಾನಕ್ಕೊಂದು 5 ಕುಂಬಳಕಾಯಿ ಬೇಕು. 5 ದೀಪಗಳು ಬೇಕು. ದೀಪಕ್ಕೆ ಸಾಸಿವೆ ಎಣ್ಣೆನೇ ಹಾಕಬೇಕು. ದೀಪಕ್ಕೆ ಸಾಸಿವೆ ಎಣ್ಣೆ. ದೀಪಕ್ಕೆ 5 ಎಳೆ ಇರುವಂಥ ಬತ್ತಿ ಬೇಕು ಒಂದೊಂದು ದೀಪಕ್ಕೂ. ಪಂಚಭೂತಗಳು ಭೂ, ಅಗ್ನಿ, ವಾಯು, ಆಕಾಶ, ಜಲ ಅದನ್ನು ಸೂಚನೆ ಮಾಡುವಂಥದ್ದು. 5 ಎಳೆ ಬತ್ತಿ ಹಾಕಬೇಕು. ಇನ್ನೊಂದು ಸಲ ಹೇಳ್ತೀನಿ, ಚಕ್ರ ಬರೆಯೋಕ್ಕೆ ಬಳಪ ಅಥವಾ ರಂಗೋಲೆ ಪುಡಿ ಬೇಕು. ಬಿಳಿ ಸಾಸಿವೆ 2 ರಿಂದ 3 kg, 5 ದೀಪಗಳು, 5 ದೀಪಕ್ಕಾಗುವಷ್ಟು ಸಾಸಿವೆ ಎಣ್ಣೆ, 5 ದೀಪಕ್ಕೂ 5 ಎಳೆ ಇರೋ ಬತ್ತಿಗಳು, 5 ಕುಂಬಳಕಾಯಿ, 10 ನಿಂಬೆಹಣ್ಣು, ಬಿಡಿ ಹೂವು, ಅರ್ಶಿನ, ಕುಂಕುಮ, ಅಕ್ಷತೆ, ಊದುಬತ್ತಿ, ಕರ್ಪೂರ. ಇದಿಷ್ಟೂ ನೀವು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಈಗ ನಾನು ಚಿತ್ರ ತೋರಿಸ್ತೀನಿ ನೋಡಿ. ಇವಾಗ ಸ್ಕ್ರೀನ್ ಮೇಲೆ ಚೌಕಾಕಾರದಲ್ಲಿ ಒಂದು ರಂಗೋಲಿ ಬರಿಬೇಕು ಅಥವಾ ಬಳಪದಲ್ಲಿ ಬರಿಬೇಕು. ನೀವು ಎಲ್ಲಿ ಕಟ್ಟಬೇಕು ಅಂತಿದ್ದಾರೋ ಆ ಜಾಗದಲ್ಲಿ ರಂಗೋಲಿನಲ್ಲಿ ಈ ರೀತಿ ಚೌಕಾಕಾರದಲ್ಲಿ ಒಂದು ಸ್ಕ್ವೇರ್ ಬರಿಬೇಕು. ನೈಋತ್ಯ ಈಶಾನ್ಯನ ಜಾಯಿನ್ ಮಾಡಿ, ವಾಯುವ್ಯ ಆಗ್ನೇಯನ ಸ್ಟ್ರೈಟಾಗಿ ಜಾಯಿನ್ ಮಾಡಿ. ಆ ಮಧ್ಯದಲ್ಲಿ ಒಂದು ಸೆಂಟ್ರ್ ಪಾಯಿಂಟ್ ಬಂತು, ಅದೇ ಬ್ರಹ್ಮಸ್ಥಾನ. ಬ್ರಹ್ಮಸ್ಥಾನದಲ್ಲಿ ಒಂದು ಪಾಯಿಂಟ್ ಬಂತು. ಈಗ ಪೂರ್ವ
ಪೂರ್ವದಲ್ಲಿ ಪೂರ್ವ ಅಂತ ಬರೀರಿ, ಪಶ್ಚಿಮಕ್ಕೆ ಪಶ್ಚಿಮ ಅಂತ ಬರೀರಿ, ಎಡಗೆ ದಕ್ಷಿಣ ಅಂತ ಬರೀರಿ, ಉತ್ತರಕ್ಕೆ ಬಲಭಾಗಕ್ಕೆ ಉತ್ತರ ಅಂತ ಬರೀರಿ. ಪೂರ್ವದಲ್ಲಿ ಸೆಂಟ್ರಲ್ಲಿ ಒಂದು ಬಾಳೆ ಎಲೆ ಹಾಕಬೇಕು. ಬಾಳೆ ಎಲೆ ಆದಮೇಲೆ ಒಂದು 1/4 kg ಬಿಳಿ ಸಾಸಿವೆ ಇಡಬೇಕು. ಬಿಳಿ ಸಾಸಿವೆ ಇಟ್ಟು ಅಕ್ಕಿ ಮೇಲೆ ಕಳಶ ಇಡ್ತೀವಲ್ಲ ಹಾಗೆ ಬಿಳಿ ಸಾಸಿವೆ ಹಾಕ್ಬಿಟ್ಟು ಅದ್ರ ಮೇಲೆ ಕುಂಬಳಕಾಯಿನ 2 ಓಪನ್ ಮಾಡಬೇಕು. ಕುಂಬಳಕಾಯಿನ ಓಪನ್ ಮಾಡಿಬಿಟ್ಟು 2 ನಿಂಬೆಹಣ್ಣಲ್ಲಿಟ್ಟು ದೀಪ ಹಚ್ಚಬೇಕು. ಇಡೋಕ್ಕೆ ದೀಪ ಇಡಬೇಕು. ಬಿಳಿ ಸಾಸಿವೆ ಮೇಲೆ ಕುಂಬಳಕಾಯಿ ಹೋಳು ಮಾಡಿರೋದು ಒಂದು ಕುಂಬಳಕಾಯಿನ ಅರ್ಧ ಮಾಡಿ ಇಡಬೇಕು. ಸಾಸಿವೆ ಮೇಲೆ ನಿಂಬೆಹಣ್ಣು ಇಡಬೇಕು. ಸಾಸಿವೆ ಮೇಲೆ ಸಾಸಿವೆ ಎಣ್ಣೆ ಹಾಕಿರೋ ದೀಪನ 5 ಬತ್ತಿ ಇಡಬೇಕು ಪೂರ್ವ. ಅದೇ ಥರ ದಕ್ಷಿಣಕ್ಕೆ ಮಾಡಬೇಕು. ಬಾಳೆ ಎಲೆ ಹಾಕಿ ಬಿಳಿ ಸಾಸಿವೆ ಹಾಕಿ ಮಟ್ಟ ಮಾಡಿ ಒಂದು ಕುಂಬಳಕಾಯಿನ ಕಟ್ ಮಾಡಿ ಆ ಕಡೆ ಈ ಕಡೆ ಒಂದು ಇಟ್ಟು ಅಲ್ಲಿ 2 ನಿಂಬೆಹಣ್ಣು ಇಟ್ಟು ಎಣ್ಣೆ ತುಂಬಿರುವಂಥ ದೀಪ ಇಟ್ಟು 5 ಎಳೆ ಬತ್ತಿ ಇಡಿ. ಪಶ್ಚಿಮಕ್ಕೂ ಬನ್ನಿ. ಪಶ್ಚಿಮದಲ್ಲೂ ಅಷ್ಟೇ ಬಾಳೆ ಎಲೆ ಹಾಕಿಬಿಟ್ಟು ಅದ್ರ ಮೇಲೆ ಬಿಳಿ ಸಾಸಿವೆಯನ್ನು ಚೆಲ್ಲಿ ಅಂದರೆ ಮಟ್ಟ ಮಾಡಿ ಒಂದು ಬೂದುಗುಂಬಳಕಾಯಿನ 2 ಹೋಳು ಮಾಡಿ 2 ಬೂದುಗುಂಬಳಕಾಯಿ ಪಕ್ಕ 2 ನಿಂಬೆಹಣ್ಣು ಇಟ್ಟು ಮಧ್ಯದಲ್ಲಿ ದೀಪ ಇಡಬೇಕು. ಮಧ್ಯದಲ್ಲಿ ದೀಪಕ್ಕೆ ಎಣ್ಣೆ ಇರಬೇಕು, ಸಾಸಿವೆ ಎಣ್ಣೆ 5 ಎಳೆ ಬತ್ತಿ ಇರಬೇಕು. ಹಾಗೆ ಉತ್ತರಕ್ಕೆ ಬನ್ನಿ. ಉತ್ತರದಲ್ಲಿ ಬಾಳೆ ಎಲೆ ಹಾಕಿಬಿಟ್ಟು ಬಿಳಿ ಸಾಸಿವೆಯನ್ನು ಇಡಿ ಮಟ್ಟ ಮಾಡಿ ಅದ್ರ ಮೇಲೆ ಆ ಕಡೆ ಈ ಕಡೆ ಒಂದು ಕುಂಬಳಕಾಯಿನ 2 ಹೋಳು ಮಾಡಿಬಿಟ್ಟು ಆ ಕಡೆ ಈ ಕಡೆ ಮಧ್ಯದಲ್ಲಿ ದೀಪ ಇಡಿ, ನಿಂಬೆಹಣ್ಣು ಇಡಿ, ಆ ದೀಪಕ್ಕೆ ಸಾಸಿವೆ ಎಣ್ಣೆ ಹಾಕಿ 5 ಎಳೆ ಬತ್ತಿ ಇಡಿ. ಅದೇ ಥರ ಬ್ರಹ್ಮಸ್ಥಾನದಲ್ಲಿ ನೋಡಿ, ಬ್ರಹ್ಮಸ್ಥಾನದಲ್ಲೂ ಕೂಡ ನೀವು ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಬಿಳಿ ಸಾಸಿವೆ ಹಾಕಿ ಮಧ್ಯದಲ್ಲಿ ದೀಪ ಇಟ್ಟು ಆ ಕಡೆ ಈ ಕಡೆ ಕುಂಬಳಕಾಯಿ ಪೀಸಸ್ ಇಡಬೇಕು, 2 ನಿಂಬೆಹಣ್ಣು ಇಡಬೇಕು. ಇದಿಷ್ಟು ಇಟ್ಟ ಮೇಲೆ ನೀವೇನು ಮಾಡಬೇಕು, ಎಲ್ಲ ಪೂಜಾ ಸಾಮಗ್ರಿಗಳನ್ನ ರೆಡಿ ಮಾಡ್ಕೋಬೇಕು. ಪೂಜೆಯನ್ನು ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡಬೇಕು. ಪೂರ್ವದಿಂದ ಪ್ರಾರಂಭ ಮಾಡಿ ದಕ್ಷಿಣಕ್ಕೆ ಬಂದು, ದಕ್ಷಿಣದಲ್ಲಿ ಪ್ರಾರಂಭ ಮಾಡಿ ಪಶ್ಚಿಮಕ್ಕೆ ಬಂದು, ಪಶ್ಚಿಮದಲ್ಲಿ ಪ್ರಾರಂಭ ಮಾಡಿ ಉತ್ತರಕ್ಕೆ ಬಂದು, ಉತ್ತರದಲ್ಲಿ ಪೂಜೆ ಮಾಡಿ ಆಮೇಲೆ ಮಧ್ಯದಲ್ಲಿ ಬ್ರಹ್ಮಸ್ಥಾನಕ್ಕೆ ಬರಬೇಕು. 4 ದಿಕ್ಕಿನ ಶಕ್ತಿಯನ್ನು ಬ್ರಹ್ಮಸ್ಥಾನಕ್ಕೆ ತಂದು ತುಂಬಬೇಕು. ಅದು ಗ್ರಾವಿಟೇಷನಲ್ ಫೋರ್ಸ್ ಅಂತಾರೆ ಬ್ರಹ್ಮಸ್ಥಾನ ಈ ಯಂತ್ರದಲ್ಲಿ. ಸೊ ಚಕ್ರದಲ್ಲಿ ಏನು ಮಾಡಿದ್ದೀರಾ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಏನು ಮಾಡಬೇಕು, ಮೊದಲು ದೀಪ ಹಚ್ಚೋಕ್ಕೆ ಮುಂಚೆ ಗಣಪತಿನ ಪ್ರಾರ್ಥನೆ ಮಾಡಬೇಕು. ನಿಮ್ಮ ತಾಯಿ ತಂದೆಗೆ ನಮಸ್ಕಾರ ಮಾಡಬೇಕು ಬದುಕಿದ್ರೆ, ಇಲ್ಲ ಮನಸ್ಸಲ್ಲೇ ನೆನೆಸ್ಕೋಬೇಕು. ನಿಮ್ಮ ಕುಲದೇವರ ಮನಸ್ಸಲ್ಲಿ ನೆನೆಸ್ಕೊಂಡು ಈ ಜಾಗದಲ್ಲಿ ಒಳ್ಳೆ ಕಟ್ಟಡ ಆಗಲಿ, ಯಾವ ವಿಘ್ನಗಳು ಪ್ರಕೃತಿಯಿಂದನೇ ಆಗಲಿ, ಜನಗಳಿಂದನೇ ಆಗಲಿ, ಸರ್ಕಾರದಿಂದನೇ ಆಗಲಿ ಅಥವಾ ದುಷ್ಟಶಕ್ತಿಗಳಿಂದನೇ ಆಗಲಿ ಯಾವುದೇ ರೀತಿ ತೊಂದರೆ ಇಲ್ದೇ ಈ ಮನೆ ಅಥವಾ ಈ ಕಟ್ಟಡ ಕಟ್ಟಿ ನಮಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ಬರೋರಿಗೆಲ್ಲ ಅಂಥೇಳಿ ಮನಸ್ಸಲ್ಲೇ ಹೇಳ್ಕೊಳ್ಳೋದೇ ಸಂಕಲ್ಪ. ಆಮೇಲೆ ಪೂರ್ವ ದಿಕ್ಕಿನಲ್ಲಿರೋ ದೀಪನ ಹಚ್ಬಿಟ್ಟು ಪೂರ್ವ ದಿಕ್ಕಿನ ದೀಪ ಹಚ್ಚಿ ಅರಿಶಿನ ಕುಂಕುಮ ಇಡಿ, ಕುಂಬಳಕಾಯಿಗೂ ಪೂಜೆ ಮಾಡಿ, ನಿಂಬೆಹಣ್ಣಿಗೂ ಪೂಜೆ ಮಾಡಿ, ಅರಿಶಿನ ಕುಂಕುಮ ಅಕ್ಷತೆ ಹೂವು ಗಂಧ ಎಲ್ಲ ಹಾಕ್ಬಿಟ್ಟು ಆ ಧೂಪಗಳನ್ನು ತೋರಿಸ್ಬೇಕು. ಅದಕ್ಕೆ ದಕ್ಷಿಣಕ್ಕೆ ಬನ್ನಿ, ದೀಪ ಹಚ್ಚಿ ಅರಿಶಿನ ಕುಂಕುಮ ದೀಪಕ್ಕೂ ಕುಂಬಳಕಾಯಿಗೂ ನಿಂಬೆಹಣ್ಣಿಗೆ ಇಡಿ, ಅಕ್ಷತೆ ಹಾಕಿ ಹೂವಿಡಿ, ದೀಪದಿಂದ ಪೂಜೆ ಮಾಡಿ. ಪಶ್ಚಿಮಕ್ಕೆ ಬನ್ನಿ, ಪಶ್ಚಿಮಕ್ಕೂ ಕೂಡ ದೀಪ ಹಚ್ಚಿ ದೀಪಕ್ಕೂ ಕುಂಬಳಕಾಯಿಗೂ ನಿಂಬೆಹಣ್ಣಿಗೂ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಡಿ, ಪೂಜೆ ಮಾಡಿ. ಉತ್ತರಕ್ಕೆ ಬನ್ನಿ, ಉತ್ತರದಲ್ಲೂ ಕೂಡ ಅಷ್ಟೇ ದೀಪ ಹಚ್ಚಿ ಭಕ್ತಿಯಿಂದ. ಉತ್ತರ ದಿಕ್ಕಿಂದ ಏನು ಬರಬಾರ್ದು, ಪಶ್ಚಿಮ ದಿಕ್ಕಿಂದ ಏನು ತೊಂದರೆ ಆಗಬಾರ್ದು, ಪೂರ್ವ ದಿಕ್ಕಿನ ಎಲ್ಲ ದಿಕ್ಕಿಂದ ಏನು ಬರಬಾರ್ದು, ಅಕಸ್ಮಾತ್ ಬಂದು ಭೂಮಿ ಮಧ್ಯದಿಂದಲೂ ಕೂಡ ಯಾವುದೇ ತೊಂದರೆ ಬರಬಾರ್ದು ಅಂಥೇಳಿ ಎಲ್ಲ ದೀಪ ಹಚ್ಚಿಬಿಟ್ಟು ಕುಂಬಳಕಾಯಿಗೆ ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ಅಕ್ಷತೆ ಇಟ್ಟು ದೀಪ ಎಲ್ಲ ಮಾಡಿ. ಎಲ್ಲ ಆದಮೇಲೆ ನಾನು ಆ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ, ರಾಹು ಅಂದರೆ ನಿಂಬೆಹಣ್ಣು, ಬಿಳಿ ಸಾಸಿವೆ ರಾಹುಕೇತುಗೆ ಕಾರಕತ್ವ ಇರುವಂಥದ್ದು. ಸಾಸಿವೆ ಎಣ್ಣೆ ಸಿಕ್ಕಲಿಲ್ಲ ಅಂದರೆ ಎಳ್ಳೆಣ್ಣೆಲಿ ದೀಪ ಹಚ್ಬೋದು. ಸಾಸಿವೆ ಎಣ್ಣೆ ದುಷ್ಟಶಕ್ತಿಗಳು ಉಚ್ಚಾಟನೆ ಮಾಡುತ್ತೆ. ಸಾಸಿವೆ ದುಷ್ಟಶಕ್ತಿಗಳನ್ನು ದೃಷ್ಟಿದೋಷ ಮಾಟಮಂತ್ರ ಪ್ರಯೋಗ ಎಲ್ಲಾದರೂ ಸಾಸಿವೆ ಎಣ್ಣೆ ಭಾಳ ವಿಶೇಷ.
ದೀಪ ಎಲ್ಲ ಹತ್ಸಾಯಿತು, ಎಲ್ಲಕ್ಕೂ ಪೂಜೆ ಮಾಡಾಯಿತು. ಈಗ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರತಂತ್ರದಿಂದ ಶಾಂತಿ ಮಾಡಬೇಕು 4 ದಿಕ್ಕಿಲು ದುಷ್ಟಶಕ್ತಿಗಳಿಗೆ. ಈಗ ನಿಮ್ಗೆ ಯಾವ ಥರ ಮನಸ್ಸು ಬರುತ್ತೋ ಹಾಗೆ ಇಚ್ಛಾಪೂರ್ವಕವಾಗಿ ಪೂರ್ವ ದಿಕ್ಕಿನಿಂದ ದೀಪಕ್ಕೆ ಪೂಜೆ ಮಾಡಿ ಕೂಷ್ಮಾಂಡ ನಿಂಬೆಹಣ್ಣಿಗೆ ಪೂಜೆ ಮಾಡಿದ್ಮೇಲೆ ಮಂತ್ರದಿಂದ ಅದಕ್ಕೆ ಅರ್ಚನೆ ಮಾಡಬೇಕು. ಏನು ಮಾಡಬೇಕು? ಮಂತ್ರಾಕ್ಷತೆ ತಗೊಳ್ಳಿ, ಒಂದು ಹೂ ಬಿಡಿ ಹೂ ಅದು ತೊಗೊಂಡು ನಾನು ಹೇಳೋ ಮಂತ್ರದಲ್ಲಿ ಪೂರ್ವ ದಿಕ್ಕಿಲಿರೋ ಕುಂಬಳಕಾಯಿಗೆ ನಿಂಬೆಹಣ್ಣಿಗೆ ಪೂಜೆ ಮಾಡಬೇಕು. ದೀಪಕ್ಕೆಲ್ಲ ಕುಂಬಳಕಾಯಿಗೆ ಮತ್ತು ನಿಂಬೆಹಣ್ಣಿಗೆ ಓಂ ಓಂ ಕ್ಷಾಂ ಕ್ಷೀಂ ಕ್ಷುಂ ಕ್ಷೈಂ ಕ್ಷೋಂ ಕ್ಷಃ ಕ್ಷಂ ಕ್ಷೇತ್ರಪಾಲಾಯ ಅಖಂಡ ವಿಕ್ರಮ ಸೇವಿತಾಂಗ ಭೈರವಾಯ ಚಾರು ಕೀರ್ತಿರುಭೈರವಾಯ ಪ್ರಚಂಡ ತೇಜಸೆ ಛಂಡ ಭೈರವಾಯ ಕ್ರೋಧ ಭೈರವಾಯ ಉನ್ನತ ಭೈರವಾಯ ಕಪಾಲ ಭೀಷಣ ಸಂಹಾರ ಮೂರ್ತಯೇ ಸ್ವಾಹ ಅಂಥೇಳಿ ಆ ಕುಂಬಳಕಾಯಿ ಮೇಲೆ ನಿಂಬೆಹಣ್ಣು ಮೇಲೆ ಹಾಕಬೇಕು. ಇದು ಕ್ಷ ಅನ್ನೋ ಕಾಗುಣಿತಾಕ್ಷರ ಕ್ಷ. ಅದರಲ್ಲಿ 5 ಭೈರವರನ್ನು ಆವಾಹನೆ ಮಾಡಿ ಈ ಬೀಜ ಮಂತ್ರದಿಂದ ಕುಂಬಳಕಾಯಿ ನಿಂಬೆಹಣ್ಣಿಗೆ ಅರ್ಚನೆ ಮಾಡಬೇಕು. ಎಷ್ಟು ಸಲ ಮಾಡಬೇಕು? ಪ್ರತಿಯೊಂದು ದಿಕ್ಕಿಗೂ 21 ಸಲ ಮಿನಿಮಮ್ ಮಾಡಬೇಕು. 21 ಸಲ ಈ ಬೀಜ ಮಂತ್ರ ಮಾಲ ಮಂತ್ರ ಹೇಳಬೇಕು. ಕೈಗೆ ಅಕ್ಷತೆ ತಗೊಳ್ಳಿ, ಹೂ ತಗೊಳ್ಳಿ. ಓಂ ಓಂ ಕ್ಷಾಂ ಕ್ಷೀಂ ಕ್ಷುಂ ಕ್ಷೈಂ ಕ್ಷೋಂ ಕ್ಷಃ ಕ್ಷಂ ಕ್ಷೇತ್ರಪಾಲಾಯ ಅಖಂಡ ವಿಕ್ರಮ ಸೇವಿತಾಂಗ ಭೈರವಾಯ ಚಾರು ಕೀರ್ತಿರುಭೈರವಾಯ ಪ್ರಚಂಡ ಛೇದಸೆ ಛಂಡ ಭೈರವಾಯ ಕ್ರೋಧ ಭೈರವಾಯ ಉನ್ನತ ಭೈರವಾಯ ಕಪಾಲ ಭೀಷಣ ಸಂಹಾರ ಮೂರ್ತಯೇ ಸ್ವಾಹ ಅಂಥೇಳಿ ಹಾಕಬೇಕು. ಈ ರೀತಿ 21 ಸಲ ಈ ಮಾಲಮಂತ್ರನ ಹೇಳಿ ಆ ಪೂರ್ವ ದಿಕ್ಕಿಗೆ ಮಾಡಬೇಕು. ಇದೇ ಥರ 21 ಸಲ ದಕ್ಷಿಣ, ಇದೇ ಥರ 21 ಸಲ ಪಶ್ಚಿಮ, ಇದೇ ಥರ ಮಾಲಮಂತ್ರದಲ್ಲಿ ಉತ್ತರಕ್ಕೆ ಮತ್ತು ಮಧ್ಯ ಬ್ರಹ್ಮಸ್ಥಾನಕ್ಕೂ ಮಾಡಿಬಿಟ್ಟು ಆಮೇಲೆ ಹಾಲು ಸಕ್ಕರೆ ತುಪ್ಪ ಜೇನುತುಪ್ಪ, ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ 5 ಪಂಚಾಮೃತಗಳು. ಹಾಲಿಗೆ 1 ಲೋಟ ಹಾಲಿಗೆ 1/4 ಲೋಟ ಮೊಸರು, ತುಪ್ಪ ಜೇನುತುಪ್ಪ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಪಂಚಾಮೃತ ಅಂತಾರೆ. ಇದನ್ನು ಸಣ್ಣ ಲೋಟದಲ್ಲಿ 4 ಕಡೆ ಇಟ್ಟು ಮಧ್ಯದಲ್ಲೂ ಕೂಡ ಇಡಬೇಕು. ಒಂದು ಸಣ್ಣ ಕಪ್ಪಲ್ಲಿ 5 ಮಿಕ್ಸ್ ಮಾಡಿ ಇಡಬೇಕು. ಇದು ನೈವೇದ್ಯ. ಹಾಲು ಮೊಸರು ತುಪ್ಪ ಜೇನು ಪಂಚಾಮೃತದ ಪಂಚಭೂತಗಳಿಗೆ ಶಕ್ತಿ ತುಂಬುತ್ತೆ. ಮನೆ ಅಥವಾ ನೀವೇನು ಕಟ್ತೀರೋ ಆ ಜಾಗದಲ್ಲಿ ಸುಖ ಸಂತೋಷ ಆನಂದ ಆಸ್ತಿ ಪಾಸ್ತಿ ಅಭಿವೃದ್ಧಿ ಆಗುತ್ತೆ ಪಂಚಾಮೃತ ನೈವೇದ್ಯ ಮಾಡೋದ್ರಿಂದ. ಅದರಿಂದ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಮಿಕ್ಸ್ ಮಾಡಿರೋದನ್ನು ಪಂಚಾಮೃತನ ಪೂರ್ವದಲ್ಲಿ 1 ಲೋಟ ಇಡಬೇಕು. ಅರ್ಚನೆ ಮಾಲಮಂತ್ರ ಕುಂಕುಮ ಮತ್ತು ಅಕ್ಷತೆ ಆದಮೇಲೆ ನೈವೇದ್ಯ. ಅದು ದಕ್ಷಿಣಕ್ಕೂ 1 ಲೋಟ ಇರಬೇಕು, ಪಶ್ಚಿಮಕ್ಕೂ ಇರಬೇಕು, ಉತ್ತರಕ್ಕೂ ಇಡಬೇಕು, ಬ್ರಹ್ಮಸ್ಥಾನದಲ್ಲಿ ಒಟ್ಟು 5 ಲೋಟದಲ್ಲಿ 5 ಪಂಚಾಮೃತಗಳನ್ನು ಇಟ್ಟು ನೈವೇದ್ಯ ಮಾಡಿ ಧೂಪ ದೀಪ ಮಾಡಿ ಆರತಿ ಮಾಡಿಬಿಟ್ಟು ಆ ಚಕ್ರಕ್ಕೆ ಪ್ರದಕ್ಷಿಣೆ ಮಾಡಬೇಕು. ನಿಮ್ಗೆ ಎಷ್ಟು ವರ್ಷ ಇದೆಯೋ ಅಷ್ಟು ವರ್ಷ. 30 ವರ್ಷ ಅಂದರೆ 30 ಸುತ್ತು, 50 ವರ್ಷ ಅಂದರೆ 50 ಸುತ್ತು, 60 ವರ್ಷ ಅಂದರೆ 60 ಸುತ್ತು ಆ ಚಕ್ರಕ್ಕೆ ದೀಪ ಉರಿತಿರ್ಬೇಕಾದ್ರೆ ದೂರದಿಂದ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಈ ಜಾಗದಲ್ಲಿ ಒಳ್ಳೆ ಕಟ್ಟಡ ಆಗಲಿ, ಪ್ರಕೃತಿಯಿಂದ ಸರ್ಕಾರದಿಂದ ಮಾನವರಿಂದ ದುಷ್ಟಶಕ್ತಿಗಳಿಂದ ಯಾವುದೇ ಮಾಟವಂತ ತಂತ್ರ ಪ್ರಯೋಗದಿಂದನೇ ಆಗಲಿ ಯಾವ ವಿಘ್ನಗಳಿಲ್ದೇ ಇಲ್ಲಿ ನಾವು ಏನು ಕಟ್ಟಬೇಕು ಅಂತಿದ್ದೀವೋ ಅದು ಕಟ್ಟಡ ಸುಖವಾಗಿ ನಿರ್ಮಾಣ ಆಗಲಿ. ಕೆಲಸಗಾರರಿಂದಾಗಲಿ ಕಲ್ಲು ಮಣ್ಣು ಜಲ್ಲು ಕಬ್ಬಣ ಸಿಮೆಂಟು ಈ ಥರದ ವಸ್ತುಗಳಿಂದಲೂ ಕೂಡ ಯಾವುದು ಶಾರ್ಟೇಜ್ ಇಲ್ದೇ ಎಲ್ಲವೂ ಕೂಡ ಸಕಾಲಕ್ಕೆ ಬಂದು ಈ ಕಟ್ಟಡ ವಿಘ್ನ ಇಲ್ಲದಂತೆ ಕಟ್ಟುವಂತ ಆಗಲಿ ಅಂತ ಹೇಳಿ ಪ್ರದಕ್ಷಿಣೆ ಮಾಡಿದ್ಮೇಲೆ ಪ್ರಾರ್ಥನೆ ಮಾಡಿ ದೀರ್ಘ ನಮಸ್ಕಾರ ಮಾಡಬೇಕು. ಸಂಹಾರ ಭೈರವ, ರುರುಭೈರವ ಮತ್ತು ಪ್ರಚಂಡ ಭೈರವ, ಉನ್ನತ ಭೈರವ, ಭೀಷಣ ಭೈರವ, ಕಪಾಲ ಭೈರವ ಇವರೆಲ್ಲರೂ ಕರೆದಿದ್ದೀವಿ ನಾವು. ಅದರಿಂದ ಕೂಷ್ಮಾಂಡ ಜಂಬೂರ ಫಲ ಪೂಜೆ ಎಲ್ಲ ಆದಮೇಲೆ ಅದನ್ನೆಲ್ಲ ನಿಮ್ಮ ಸೈಟನ್ನು ಪೂರ್ವಕ್ಕೆ ನಿಂಬೆಹಣ್ಣು ಕೂಷ್ಮಾಂಡ ಇಟ್ಬಿಡಿ. ದಕ್ಷಿಣಕ್ಕಿಡಿ, ಪಶ್ಚಿಮಕ್ಕಿಡಿ, ಉತ್ತರಕ್ಕಿಡಿ, ಮಧ್ಯದ ಅಲ್ಲೇ ಇರಲಿ. ಆ ಬಿಳಿ ಸಾಸಿವೆ ಅಕ್ಷತೆ ಏನು ನೀವು ಮಾಡಿದಿರ ಅದೆಲ್ಲ ನಿಮ್ಮ ಭೂಮಿ ಪೂರ್ತಿ ಚೆಲ್ಲಿ, ಎಲ್ಲ ಕಡೆ ಚೆಲ್ಲಿ.
ಆಮೇಲೆ ನೋಡಿ ಜಾಗ ಶುದ್ಧಿ ಆಯಿತು. ಶತ್ರುಗಳ ಕಾಟ, ಭೂತ ಪ್ರೇತಗಳ ಕಾಟ, ಮಾಟ ಮಂತ್ರ ತಂತ್ರಗಳ ಕಾಟ, ಸರ್ಕಾರಿ ಅಧಿಕ BBMP ತಹಶೀಲ್ದಾರು ಅವರು DC ಅವರಿಂದ ತೊಂದರೆಗಳು ನಿವಾರಣೆ ಆಗುತ್ತೆ. ಮತ್ತು ನಿಮಗೆ ಲೋನ್ ಬರುತ್ತೆ. ಪ್ರಕೃತಿಯಿಂದ ಬರುವಂಥ ವಿಕೋಪಗಳು ಯಾವುದೂ ನಿಮ್ಮ ಜಾಗಕ್ಕೆ ದಿಗ್ಬಂಧನ ಮಾಡ್ದಂಗೆ ಆಗಿರ್ತದೆ. ಆ ಕೂಷ್ಮಾಂಡ, ನಿಂಬೆಹಣ್ಣು ಎಲ್ಲ ಅಲ್ಲೇ ಇರಲಿ, ಎಷ್ಟು ದಿವಸ ಇರುತ್ತೋ ಇರಲಿ, ಅದು ತಲೆ ಕೆಡಿಸ್ಕೊಡ್ಬೇಡಿ. ಅದಿದ್ದಷ್ಟು ಅದು ಪ್ರಾಣಿ ತಿನ್ಬೋದು, ಅದೇ ಮಹಾಪ್ರಸಾದ. ಪಂಚಾಮೃತ ನೈವೇದ್ಯ ಮಾಡಿದ್ರಲ್ಲ, ಅದನ್ನೆಲ್ಲ ಒಂದು ಎಲ್ಲ ದಿಕ್ಕಿಗೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಡಿ. 5 ತೆಗೆದು ಮಿಕ್ಸ್ ಮಾಡಿ ಎಲ್ಲ ಕಡೆಗೂ ಒಂದು ಸ್ವಲ್ಪ ಹಾಕಿ, ಮಧ್ಯಕ್ಕೂ ಹಾಕಿ, ಉಳಿದು ನೀವು ತೊಗೊಂಡು ಕುಡೀರಿ. ಅದೇ ಮಹಾಪ್ರಸಾದ ನಿಮ್ಮ ಮನೆಯವ್ರು ಇರೋರಿಗೆಲ್ಲ. ಯಾರು ಆ ಮನೆಯಲ್ಲಿ ವಾಸ ಮಾಡ್ತಾರೋ ಅವರೆಲ್ಲರೂ ಆ ತೀರ್ಥ ಕುಡಿಬೇಕು. ಕಟ್ಟಿದ ಮೇಲೆ ಆ ಮನೆ ಯಾರ್ಯಾರಿಗೆ ಭಾಗ ಇದೆಯೋ, ಯಾರಿಗೆ ಹಕ್ಕಿದೆಯೋ ಅವರೆಲ್ಲರೂ ಆ ತೀರ್ಥ ತೊಗೊಂಡು ಕುಡಿಬೇಕು. ಎಲ್ಲ ಆದಮೇಲೆ ಇದು ಜಾಗಕ್ಕೆ ಮಂಗಳ ಗ್ರಹಕ್ಕೆ ಶಾಂತಿ ಆಯಿತು, ಗುರು ಶುಕ್ರಕ್ಕೆ ಶಾಂತಿ ಆಯಿತು. ಮಾಟಮಂತ್ರ ತಂತ್ರ ನಿಂಬೆಹಣ್ಣು ತೆಗೀತೆ, ಸಾಸಿವೆ ತೆಗೀತೆ, ಮತ್ತು ಕುಂಬಳಕಾಯಿ ಕೂಷ್ಮಾಂಡ ತೆಗೀತೆ. ಭೈರವರು ನಿಮ್ಮ ಸದಾ ಕಾಪಾಡ್ತಾರೆ. ಇದೊಂದು ವಿಶೇಷ. ಮನೆ ಕಟ್ಟಿದ ಗೃಹ ಪ್ರವೇಶ ಮಾಡ್ತಾರೆ, ಏನೂ ಲಾಭ ಇಲ್ಲ. ಮನೆ ಕಟ್ಟಕ್ಕೆ ಮುಂಚೆನೇ ಇದು ಮಾಡಿ, ಇದು ಮೊದಲೇ ಗೃಹ ಪ್ರವೇಶ. ಇದು ಮಾಡಿದ್ಮೇಲೆ ಗೃಹಪ್ರವೇಶ ಮಾಡೋ ಅವಶ್ಯಕತೆ, ಯಾಕಂದರೆ ಭೂಮಿ ಶುದ್ಧಿ ಆಯ್ತಲ್ಲ. ಇದು ಮಾಡ್ತಾ ಬನ್ನಿ, ನಿಮಗೆ ಯಾವ ವಿಘ್ನಗಳಿಲ್ದೇ ಚೆನ್ನಾಗಿ ಕಟ್ಟಡ ಏನು ಕಟ್ಟಬೇಕು ಅಂದರೂ ಸಂಪೂರ್ಣ ಕಂಪ್ಲೀಟ್ ಆಗುತ್ತೆ. ದೀಪಚಕ್ರ ಆರಾಧನೆ ಆದಮೇಲೆ ನೆಕ್ಸ್ಟ್ ಡೇ ಅಥವಾ ಅವತ್ತಿನ ದಿನವೇ ಆ ಜಾಗದಲ್ಲಿ ಹಸು ಕರುನ ತಂದು ಮಲಗಿಸಿ ಒಂದಷ್ಟು ಹುಲ್ಲು ಹಾಕ್ಬಿಡ್ಬೇಕು. ದೀಪಚಕ್ರ ಆರಾಧನೆ ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಬೆಳಗ್ಗೆ ಹೊತ್ತು ಮಾಡಿದ್ರೆ ಭಾಳ ಒಳ್ಳೆಯದು. ಯಾವತ್ತು ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ಚಕ್ರ ಆರಾಧನೆ ಮಾಡಬೇಕು. ಆರಾಧನೆ ಮಾಡೋಕ್ಕೆ ಮುಂಚೆ ಆ ನೆಲನ ಚೆನ್ನಾಗಿ ತೊಳೆದು ನೀರು ಹಾಕಿ, ಗೋಮೂತ್ರ ಹಾಕಿ, ಆಮೇಲೆ ಸಗಣಿನ ನೀವು ಎಷ್ಟು ದೊಡ್ಡ ಚಕ್ರ ಬರೀತಾರೋ ಅಷ್ಟು ಜಾಗಕ್ಕೆ ಸಗಣಿ ಹಾಕಿ, ಆಮೇಲೆ ಇದು ಎಳೆ ಮೇಲೆ ಸಾಸಿವೆ ಇಟ್ಟು ಎಲ್ಲ ಮಾಡಬೇಕು. ನಾನೇನು ತೋರಿಸಿದ್ನೋ ಅದಲ್ಲ. ಹುಣ್ಣಿಮೆ ಅಮಾವಾಸ್ಯೆ ಮಾಡಿದ್ರೆ ಭಾಳ ಒಳ್ಳೆಯದು. ಇಲ್ಲ ಅಂದರೆ ನಿಮ್ಮ ಹುಟ್ಟಿದ ನಕ್ಷತ್ರ ಇದೆಯಲ್ಲ, ಆ ನಕ್ಷತ್ರ ತಿಂಗಳಲ್ಲಿ ಯಾವಾಗ ಬರುತ್ತೆ ನೋಡಿ, ಆ ನಕ್ಷತ್ರ ಸಹ. ಈಗ ನಾನು ಮನೆ ಕಟ್ಟಬೇಕು ಅಂದರೆ ನನ್ನ ನಕ್ಷತ್ರ ಅದು ಈ ತಿಂಗಳಲ್ಲಿ ಬರುತ್ತೆ. ಈಗ ನಿಮ್ಮ ಹೆಂಡತಿ ಹೆಸರಲ್ಲಿ ಮನೆ ಕಟ್ಟಬೇಕು, ಜಾಗ ಅವ್ರ ಹೆಸರಲ್ಲಿದೆ, ನಿಮ್ಮ ಹೆಂಡತಿ ಹುಟ್ಟಿದ ಯಾವ ನಕ್ಷತ್ರ ನೋಡಬೇಕು, ಆ ನಕ್ಷತ್ರ ಆ ತಿಂಗಳಲ್ಲಿ ಯಾವತ್ತು ಬರುತ್ತೋ ಆ ನಕ್ಷತ್ರ ಇದ್ದಾಗ ಪೂಜೆ ಮಾಡ್ಬೋದು. ಒಂದು ಪೂಜೆ ಎಲ್ಲ ಆದಮೇಲೆ ನಿಂಬೆಹಣ್ಣು, ಕುಂಬಳಕಾಯಿ ಎಲ್ಲ ಆಯಾ ದಿಕ್ಕಿಗಿಟ್ಟ ಮೇಲೆ ನೀವು ಕಟ್ಟೋ ಜಾಗದಲ್ಲಿ ಮಿನಿಮಮ್ ಒಂದು 5 ಗಂಟೆ, ಅರ್ಧ ದಿವಸ ಹಸು ಕರು ಬಂದು ಮಲಗಬೇಕು. ಹಸು ಸಗಣಿ ಹಾಕಬೇಕು, ಗೋಮೂತ್ರ ಹಾಕಬೇಕು. ತಾಯಿ ಮಗು ಎರಡೂ ಬಂದು ಆ ಜಮೀನಿನಲ್ಲಿ ನೀವು ಕಟ್ಟೋ ಜಾಗದಲ್ಲಿ ಅದೊಂದು ಅರ್ಧ ದಿವಸ ಇಟ್ಟರೆ ಇನ್ನೂ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಗೋಧಿ ಹಿಟ್ಟಿಗೆ ಬೆಲ್ಲನ ಪುಡಿ ಮಾಡಿಬಿಟ್ಟು ಒಂದಷ್ಟು ತುಪ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದು ತಿನ್ನಿಸ್ಬಿಡ್ಬೇಕು ತಾಯಿ ಮಗುಗೆ, ಹಸು ಕರುಗೆ. ಅದು ತಿಂದು ತೇಗಿ ಸಗಣಿ ಹಾಕಬೇಕು. ಏನೇನು ಅಡ್ಡ ಆತಂಕಗಳಿದೆಯೋ ಎಲ್ಲ ಕ್ಲೀನಾಗಿ ಕಟ್ಟಡ ಕಣ್ಣು ಮುಚ್ಕೊಂಡು ತೆಗೆಯೋಷ್ಟೊಳಗೆ ಕಟ್ಟಡ ಕಟ್ಟಿಬಿಡ್ತೀರ. ಅದರಿಂದ ಇದಿಷ್ಟು ಮಾಡ್ತಾ ಬನ್ನಿ. ಯಾರ್ಯಾರಿಗೆ ಈ ಸಮಸ್ಯೆ ಇದೆಯೋ ಬಹುಶಃ ನಾನು ಈ ಒಂದು ಎಪಿಸೋಡ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಒಂದು ಅನೌನ್ಸ್ಮೆಂಟ್ ಇದೆ. ಮಾರ್ಚ್ 29, 30, 31ನೇ ತಾರೀಕು, ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಚಿಕಿತ್ಸೆ ಮಾಡೋದು ಹೇಗೆ ಅಂತ ಕಲಿಸ್ತಾ ಇದ್ದೀನಿ. ಮರ್ಮ ಥೆರಪಿ ವರ್ಕ್ಶಾಪ್, 3 days ವರ್ಕ್ಶಾಪ್. ಶಿವ ಪಾರ್ವತಿಗೆ ಉಪದೇಶ ಮಾಡಿದ ಒಂದು ವಿದ್ಯೆ ಮರ್ಮ ಚಿಕಿತ್ಸೆ ಅಂತೇಳಿ. ಲಕ್ವ ಬರಬಾರ್ದು ಅಂದರೆ ಅಥವಾ ಲಕ್ವ ಬಂದಿದ್ದರೆ BP, ಶುಗರು, ಗ್ಯಾಸ್ ಟ್ರಬಲ್ಲು, ಕ್ಯಾನ್ಸರು, ಸೆಕ್ಸ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಮನಸ್ಸಿಗೆ ಮನೋರೋಗಗಳು, ಇವೆಲ್ಲವನ್ನು ಔಷಧಿ, ಇಂಜೆಕ್ಷನು, ಟಾನಿಕ್ಕು, ಆಪ್ರೇಷನ್ ಇಲ್ಲದೇ ಕ್ಯೂರ್ ಮಾಡೋ ವಿದ್ಯೆ ಅಂದರೆ ಮರ್ಮ ವಿದ್ಯೆ. ಕಲಿಬೇಕು ಅನ್ನೋರು 3 ದಿವಸ ನನ್ನ ಜೊತೆಲೇ ಇರಬೇಕು. ಅಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಇದೆ. ಊಟ, ತಿಂಡಿ, ವಸತಿ ಸೌಕರ್ಯ ಮತ್ತು ಪುಸ್ತಕಗಳು ಕೊಡ್ತೀವಿ, ಕ್ಲಾಸ್ ಮಾಡ್ತೀನಿ. ಒಂದು ವಿಶೇಷ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಶರೀರದ 108 ಮರ್ಮ ಇದೆ. ಆ ಮರ್ಮಗಳ ಜೋಡಣೆಯಿಂದ, ಮರ್ಮಗಳಿಂದ ಯಾವ್ಯಾವ ಕಾಯಿಲೆ, ಎಂತಿಂಥ ಕಾಯಿಲೆನ ಬೇಕಾದ್ರೆ ಕ್ಯೂರ್ ಮಾಡ್ಬೋದು ಜಗತ್ತಿನಲ್ಲಿ, ಔಷಧಿ ಇಲ್ಲದೇ, ಇಂಜೆಕ್ಷನ್ ಇಲ್ಲದೇ, ಆಪ್ರೇಷನ್ ಇಲ್ಲದೇ. ಅದೇ ಲಕ್ವ ಅಂತೆ, ಪಿಟ್ಸ್ ಅಂತೆ, ಕ್ಯಾನ್ಸರ್ ಅಂತೆ, ಹೀಗೆ ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಲಕ್ಷಾಂತರ ರೂಪಾಯಿ ನಾವು ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಬೇಕು ಔಷಧಿ ಅಲ್ಲದೇ. ಆಸ್ಪತ್ರೆಯಿಂದ ಬಂದಮೇಲೆ ಸಾವಿರಾರು ರೂಪಾಯಿ ಔಷಧಿಗೆ ಇನ್ವೆಸ್ಟ್ ಮಾಡಿ ದಿನ ಮಾತ್ರೆ ಇಂಜೆಕ್ಷನ್ ತೊಗೋಬೇಕು ಸಾಯತ್ತೆ ಅಂತ.
ಎಷ್ಟು ದುಡ್ಡು ವೇಸ್ಟ್ ಮಾಡ್ತೀವಿ. ಅದೇ ದುಡ್ಡನ್ನ ಈ ವಿದ್ಯೆ ಕಲಿತ್ರೆ ಹೆಂಗಿರ್ತದೆ? ನೀವು ಡಾಕ್ಟ್ರ್ ಆಗ್ಬೋದು, ನಿಮ್ಮ ಮನೆ ಮಂದಿಗೆಲ್ಲ ಕ್ಯೂರ್ ಮಾಡ್ಬೋದು. ನೀವು ಒಂದು ಸಣ್ಣ ಕ್ಲಿನಿಕ್ ಓಪನ್ ಮಾಡಿ ನೀವು ಔಷಧಿ, ಇಂಜೆಕ್ಷನ್, ಟಾನಿಕ್, ಸರ್ಜರಿ ಇಲ್ಲದೇ ಎಲ್ಲದ ಕ್ಯೂರ್ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು? ಈಗ ನಮ್ಮದು ಎಲ್ಲ ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ಯುನಾನಿ ಇದೆಲ್ಲ ಬಂದುಬಿಟ್ಟು ಈ ವಿದ್ಯೆ ಮರ್ತೋಯ್ತು. ಮತ್ತು ಹೇಳ್ಕೊಡೋರು ಇಲ್ಲ ಈ ವಿದ್ಯೆನ ಇವತ್ತಿನ ದಿವಸ. ಅವ್ನು ನಮ್ಮ ಜಾತಿಯವನ್ನೆಲ್ಲ ಯಾಕೆ ಹೇಳ್ಕೊಡ್ಬೇಕು ಅಂತ ಈ ವಿದ್ಯೆ ಹಂಗೆ ನಶಿಸ್ತಾ ಹೋಯ್ತು. ಅಕಸ್ಮಾತ್ ಇವ್ನಿಗೆ ಹೇಳ್ಕೊಟ್ಬಿಟ್ರೆ ನಾಳೆ ನನಗೆ ವೈರಿ ಆಗಿಬಿಟ್ರೆ, ನನಗೆ ಎದುರಾಳಿ ಆಗಿಬಿಟ್ರೆ, ಈ ಥರ ಭಾವನೆಗಳಿಂದ ಈ ವಿದ್ಯೆ ನಶಿಸ್ತಾ ಹೋಯ್ತು, ಬೆಳಕಿಗೆ ಬರಲಿಕ್ಕೆ ಬಿಡಲಿಲ್ಲ. ಹೀಗಾಗಿ ಒಂದು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಸುಯೋಗ ಆಯಿತು. ಅದಕ್ಕೆ ಈ ವಿದ್ಯೆನ ಕಲಿಬೇಕು ಪ್ರತಿಯೊಬ್ಬರು ಮನೆಯಲ್ಲಿ. ಮನೆಗೊಬ್ಬ ವೈದ್ಯನಿರಬೇಕು, ಆಗ ಮನೆಯೇ ವೈಕುಂಠ. ನಾನು ಕಲ್ಸಕ್ಕೆ ರೆಡಿ ಇದ್ದೀನಿ, ಕಲಿಬೇಕು ಜನ. ಔಷಧಿ ಇಲ್ಲದೇ ಬದುಕೋದು ಹೇಗೆ ಅನ್ನೋ ವಿಚಾರನ ಇವತ್ತು ನಾವು ಕಲಿಸ್ಬೇಕು ಜಗತ್ತಿಗೆ. ಎಷ್ಟೋ ಕಾಲಗಳಲ್ಲಿ ಔಷಧಿ ಟ್ರೀಟ್ ಮಾಡೋ ಮೆಥಡೇ ಗೊತ್ತಿಲ್ಲ. ಹಾಗಾಗಿ ಎಂತಿಂಥ ಕಾಲ ಇದ್ದರೂ ಕೂಡ ಇದನ್ನು ಕ್ಯೂರ್ ಮಾಡೋದು ಹೇಗೆ ಅಂತ ಒಂದು ಚಿಕಿತ್ಸೆನ ಕಂಡುಹಿಡಿದರು ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳೆಲ್ಲ. ಅದೇ ಮರ್ಮವಿದ್ಯೆ. ಅದರಿಂದ ಯಾರು ಈ ಕೋರ್ಸಿಗೆ ಸೇರಬೇಕು ಅಂತಿದ್ದೀರೋ ಅವ್ರು ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. workshop.lakshmisrinivas.in ಅಂಥೇಳಿ ಕಂಪ್ಲೀಟ್ ವೆಬ್ಸೈಟ್ ಲಿಂಕ್ ಇದೆ. ಅದರೊಳಗೆ ಹೋಗಿ ರಿಜಿಸ್ಟ್ರ್ ಮಾಡ್ಕೋಬೇಕು. 3 ದಿವಸ ನಮ್ಮ ಜೊತೆಲೇ ಇರಬೇಕು. ಪೂರ್ತಿ ಕಲಿತು ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಅದು ನಿಮಗೆ ಮುಂದೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಈ ಕೋರ್ಸಿಗೆ ಸೇರಬೇಕು ಅಂತಂದರೆ ಆ ಲಿಂಕಲ್ಲಿ ಓಪನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು. ಎರಡನೇದು, ನಮ್ಮ ಹಳೆ ಸಂಚಿಕೆಗಳನ್ನು ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂಥೇಳಿ ಲಾಗಿನ್ ಆಗಿ, ಆಮೇಲೆ ನೀವು ಯಾವ ಡೇಟಿಗೆ ಆ ಟೈಮ್ಗೆ ನೀವೇ ಅದನ್ನು ಬುಕ್ ಮಾಡ್ಕೋಬೋದು. ಜಾತಕ ತೊಗೊಂಬನ್ನಿ, ಮೆಡಿಕಲ್ ರಿಪೋರ್ಟ್ಸ್ ಇರೋ ಮೆಡಿಕಲ್ ಅದು ತೊಗೊಂಬನ್ನಿ, ಎಲ್ಲ ನೋಡಿ ಅದಕ್ಕೆ ಪರಿಹಾರ ತಿಳಿಸುವಂಥ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.